ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಭಾಗವತದ ಮುಂದುವರಿದ ಭಾಗವಾಗಿ ಕೃಷ್ಣನ ಮುಂದುವರಿದ ಭಾಗ. ಒಂದು ದಿವಸ ಕೃಷ್ಣ, ನಂದಗೋಪ, ನಂದಕ ಎಲ್ಲ ಗೋಪಾಲಕರು ಅಂಬಿಕಾವನಕ್ಕೆ ಬಂಡಿಗಳನ್ನ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಜುಳು ಜುಳು ಹರಿತಾ ಇರ್ತಕ್ಕಂಥ ಸರಸ್ವತಿ ನದಿ. ಆನಂದದಿಂದ ಎಲ್ಲರೂ ಕೂಡ ಆ ಸರಸ್ವತಿ ನದಿಯಲ್ಲಿ ಮಿಂದು ಏಳ್ತಾರೆ. ಈಶ್ವರ ಪಾರ್ವತಿಯರನ್ನ ಆರಾಧನೆಯನ್ನ ಮಾಡ್ತಾರೆ. ವಿಪ್ರಶ್ರೇಷ್ಠರಿಗೆ ದಾನ ಧರ್ಮಗಳನ್ನ ನೀಡ್ತಾರೆ. ನದಿಯ ನೀರನ್ನಷ್ಟೇ ಕುಡಿದು ವ್ರತವನ್ನ ಆಚರಿಸ್ತಾ ಇರ್ತಾರೆ. ರಾತ್ರಿ ಒಳಗೆ ತುಂಬಾ ಆಯಾಸ ಆಗಿತ್ತು ಪ್ರಯಾಣ ಮಾಡಿ. ಎಲ್ಲರೂ ಆ ರಾತ್ರಿ ಅಲ್ಲೇ ತಂಗುತ್ತಾರೆ. ನಂದಗೋಪನಿಗೆ ತುಂಬಾ ಶ್ರಮದ ಆಯಾಸ ಆಗಿರುತ್ತೆ. ಒಳ್ಳೆ ನಿದ್ದೆ ಬಂದಿತ್ತು. ಸರಿ, ಅರ್ಧ ರಾತ್ರಿಯಲ್ಲಿ ಹಸಿದಂತಹ ಹೆಬ್ಬ ಒಂದು ಯಾರಿಗೂ ಗೊತ್ತಾಗದಂತೆ ನಿಶಬ್ದವಾಗಿ ಬಂತು. ನಿದ್ರೆಯಲ್ಲಿ ಗಾಢವಾಗಿ ಮುಳುಗಿ ಹೋಗಿದ್ದ ನಂದಗೋಪನನ್ನ ನುಂಗುತ್ತಾ ಇದೆ. ಆ ಹಾವಿನ ಸೆಳೆತಕ್ಕೆ ನಂದ ಎಚ್ಚರಗೊಳ್ತಾನೆ. ಬೃಹತ್ ಸರ್ಪ ತನ್ನ ನುಂಗ್ತಾ ಇದೆ ಅಂತ ಭಯದಿಂದ ನುಡುಗಿ ಕೃಷ್ಣ ಕೃಷ್ಣ ಕಾಪಾಡು ಕಾಪಾಡು ಅಂತ ಕೂಗ್ತಾನೆ. ಗಾಬರಿಯಿಂದ ಉಳಿದವರೆಲ್ಲ ಎದ್ದು ನೋಡ್ತಾರೆ. ಹೆಬ್ಬಾವು ನಂದಗೋಪನನ್ನ ಸರಸರ ಅಂತ ನುಂಗ್ತಾ ಇದೆ. ಉರಿಯುವ ಕೊಳ್ಳಿಗಳಿಂದ ಹಾವನ್ನ ತಿವಿದ್ರು, ಹೊಡೆದ್ರು, ಏನ್ ಮಾಡಿದ್ರು ಹಾವು ನಂದಗೋಪನನ್ನ ಬಿಡ್ತಾನೆ ಇಲ್ಲ. ಅಷ್ಟು ಹೊತ್ತಿಗೆ ಕೃಷ್ಣನಿಗೆ ನಂದಗೋಪ ಕೂಗಿದ ಶಬ್ದ ಕೇಳಿಸಿತ್ತು. ಓಡೋಡಿ ಬಂದ. ಹೆಬ್ಬಾವು ಅವನ ಕಣ್ಣಿಗೆ ಬಿತ್ತು. ಜೋರಾಗಿ ತನ್ನ ಕಾಲಿನಿಂದ ಹೆಬ್ಬಾವನ್ನ ತುಳಿತಾನೆ. ಮತ್ತೊಮ್ಮೆ ಅದರ ಮೇಲೆ ಎಗರಿ ತುಳಿತಾನೆ. ನಿತ್ರಾಣವಾಗುತ್ತೆ ಹಾವು. ಈಗ ಮಾನುಷ್ಯ ರೂಪದಿಂದ ಎದ್ದು ಕೃಷ್ಣನ ಮುಂದೆ ನಿಂತು ಕೃಷ್ಣನ ಕಾಲಿಗೆ ಬಿದ್ದು ನಮಸ್ಕಾರವನ್ನ ಮಾಡ್ತಾ ಇದೆ. ಸುವರ್ಣಹಾರಧಾರಿಯಾಗಿ ಶೋಭಿಸುತ್ತಿದ್ದಂತಹ ವ್ಯಕ್ತಿಯನ್ನು ಕೃಷ್ಣ ಕೇಳ್ತಾನೆ, ಇಷ್ಟು ಸುಂದರನಾಗಿ ಕಾಣಿಸ್ತಾ ಇರ್ತಕ್ಕಂಥ ನೀನು ಯಾರು? ನಿನಗೇಕೆ ಈ ಹೆಬ್ಬಾವಿನ ಜನ್ಮ ಬಂತಪ್ಪ? ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ನಾನೊಬ್ಬ ವಿದ್ಯಾಧರ. ನನ್ನ ಹೆಸರು ಸುದರ್ಶನ. ನಾನು ಅತಿ ಸುಂದರವಾಗಿದ್ದೆ. ಆ ಸೌಂದರ್ಯದ ಮೋಹದಲ್ಲಿ ಬೀಗುತ್ತಾ ವಿಮಾನದಲ್ಲಿ ಹಾರಾಡ್ತಿದ್ದೆ. ಆಗ ತಾನೇ ತಪಸ್ಸಿನಿಂದ ಬಂದಿದ್ದ ಅಂಗೀರಸರು ಆಯಾಸದಿಂದ ಒಂದೆಡೆ ಕುಳಿತಿದ್ರು. ನಾನು ಮಹಾ ಚೈತನ್ಯದ ಚತುರ ಸುಂದರ. ಅವರನ್ನ ನೋಡಿ ಅಪಹಾಸ್ಯವನ್ನ ಮಾಡಿದೆ. ಕೋಪಗೊಂಡ ಅವರು ಹೆಬ್ಬಾವಾಗಿ ಜನಿಸು ಎಂದು ಶಪಿಸಿದರು. ಕಾಲಿಗೆ ಬಿದ್ದು ಹೊರಳಾಡಿ ಶಾಪ ಹಿಂತೆಗೆದುಕೊಳ್ಳಿ ಎಂದರೂ ಕರಗದೆ ಅವರು ಹೇಳಿದರು, ಪರಮಾತ್ಮನ ಪಾದ ಸ್ಪರ್ಶ ಆದೊಡನೆಯೇ ನಿನಗೆ ಶಾಪ ಮುಕ್ತಿಯಾಗುತ್ತದೆ. ಹಾಗಾಗಿ ನಿನ್ನ ದರ್ಶನ ಸ್ಪರ್ಶದಿಂದ ನಾನು ಮುಕ್ತನಾದೆ ಕೃಷ್ಣ, ಧನ್ಯನಾದೆ, ಅಪ್ಪಣೆ ಕೊಡು ಎಂದು ಕೃಷ್ಣನಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರವನ್ನ ಮಾಡಿ ತೆರಳದ. ನಂದಗೋಪ ಬಿಡುಗಡೆಯಾಗಿ ಆನಂದ ತುಂದಿಲನಾದ. ಹೀಗೆ ಒಂದು ದಿವಸ ರಾತ್ರಿ ಕೃಷ್ಣ ಬಲರಾಮರು ಮೈ ತುಂಬಾ ಅಲಂಕಾರವನ್ನ ಮಾಡಿಕೊಂಡಿದ್ದಾರೆ. ರೇಷ್ಮೆ ವಸ್ತ್ರಗಳನ್ನ ಧರಿಸಿದ್ದಾರೆ. ವನಮಾಲೆಯನ್ನ ಧರಿಸ್ಕೊಂಡಿದ್ದಾರೆ. ಆಭರಣಗಳನ್ನ ಹಾಕೊಂಡಿದ್ದಾರೆ. ಮೈಗೆಲ್ಲ ಸುಗಂಧ ಪರಿಮಳವನ್ನ ಪೂಸ್ಕೊಂಡಿದ್ದಾರೆ. ಬೃಂದಾವನದ ಕಡೆ ನಡೀತಾ ಇದ್ದಾರೆ. ಅವರು ಬರುವಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ಗೋಪಿಯರನ್ನ ಕೂಡಿದ್ರು. ಮಧುರ ಮಂಜಳ ಸುನಾದದ ಗೀತ ಲಹರಿಯನ್ನ ಹಾಡ್ಲಿಕ್ಕೆ ಆರಂಭ ಮಾಡಿದ್ರು. ಹೀಗೆ ಮನಮೋಹಕ ಗಾಯನದ ಆನಂದ ಸಂಭ್ರಮದಲ್ಲಿ ಆ ಸುಂದರಿಯರೊಡನೆ ವಿಹರಿಸ್ತಾ ಇದ್ದಾರೆ. ಅಷ್ಟರಲ್ಲೇ ಶಂಖಚೂಡ ಅಂತಕ್ಕಂಥ ಕುಬೇರ ದೂತ ಅಲ್ಲಿಗೆ ಬಂದ. ರಾಮ ಕೃಷ್ಣರ ಜೊತೆಯಲ್ಲಿದ್ದಂತಹ ಆ ಗೋಪಿಯರನ್ನ ತನ್ನ ಯೋಗ ಸಾಮರ್ಥ್ಯದಿಂದ ಬಲಾತ್ಕಾರವಾಗಿ ಸೆಳೆದು ಉತ್ತರ ದಿಕ್ಕಿನ ಕಡೆಗೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಭೀತಗೊಂಡ ಗೋಪಿಯರು ರಾಮ ಕೃಷ್ಣ ಕಾಪಾಡಿ ಅಂತ ಅಳುತ್ತಾ ಆಕ್ರಂದವನ್ನ ಮಾಡ್ತಾ ಇರ್ಬೇಕಾದ್ರೆ ಕೃಷ್ಣ ಬಲರಾಮರು ಕಾಲ ಯಮರಂತೆ ಧಾವಿಸಿ ಬಿರುಗಾಳಿಯಾಗಿ ಬಂದ್ಬಿಟ್ರು. ಹೆದರಬೇಡಿ, ಬಂದೆವು ನಾವು ಅಂತ ಆ ಸುಂದರಿಯರಿಗೆ ಧೈರ್ಯವನ್ನ ನೀಡಿ ಕೈಯಲ್ಲಿ ದೊಡ್ಡ ವೃಕ್ಷಗಳನ್ನ ಹಿಡಿದು ಆ ಶಂಖಚೂಡನೊಡನೆಯೇ ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಹುಲಿ ಸಿಂಹಗಳಂತೆ ಸಿದ್ಧ ಸನ್ನದ್ಧರಾಗಿ ನಿಂತಿದ್ದ ಬಲರಾಮಕೃಷ್ಣರ ಧೈರ್ಯ, ಆತ್ಮಸ್ಥೈರ್ಯ
ತೇಜಸ್ಸು, ಶಕ್ತಿ ಎಲ್ಲವನ್ನ ನೋಡಿದ ಶಂಖಚೂಡ ಭಯಭೀತನಾಗಿ ಗೋಪಿಯರನ್ನ ಅಲ್ಲೇ ಬಿಟ್ಟು ಓಡತೊಡಗ್ತಾನೆ. ಕೃಷ್ಣ ಆ ಗೋಪಿಯರನ್ನ ಸುರಕ್ಷಿತವಾಗಿ ನೋಡಿಕೊಂಡಿರುವಂತ ಬಲರಾಮನಿಗೆ ಆಜ್ಞೆಯನ್ನ ಕೊಟ್ಟು ಶಂಖಚೂಡ ಪರಾರಿಯಾಗ್ತಿರ್ತಕ್ಕಂಥ ದಿಕ್ಕಿನತ್ತ ಶರವೇಗದಿಂದ ಧಾವಿಸ್ತಾ ಶಂಖಚೂಡನ ಹತ್ತಿರ ಸಮೀಪಿಸಿದ ಕೃಷ್ಣ, ಕುಬೇರನ ಬಂಟನೆ, ನಿನ್ನ ಓಟ ಸಾಕು ಮಾಡು, ನಿಲ್ಲು ಅಂತ ಆರ್ಭಟಿಸ್ತಾನೆ. ಅವನಿಂದ ತಪ್ಪಿಸಿಕೊಂಡು ಶಂಖಚೂಡ ವಿವಿಧ ರೂಪ ಧರಿಸಿ ಕೃಷ್ಣನ ಕಣ್ಣನ್ನು ತಪ್ಪಿಸಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಕೃಷ್ಣ ಅದೇ ರೂಪ ಧರಿಸಿ ಅದೇ ದಿಕ್ಕಿಗೆ ಓಡಿ ಶಂಖಚೂಡನನ್ನ ಹಿಡಿದ. ಘನಘೋರ ಪೆಟ್ಟಾಗುವಂತೆ ತನ್ನ ಮುಷ್ಟಿಯಿಂದ ಹೊಡಿತಾನೆ. ಕೃಷ್ಣನ ಪ್ರಬಲವಾದ ಹರಿತವಾದ ಆ ಹೊಡೆತಕ್ಕೆ ಶಂಖಚೂಡನ ತಲೆ ಹೋಳಾಗುತ್ತೆ, ಛಿದ್ರ ಛಿದ್ರವಾಗುತ್ತೆ. ಆ ತಲೆಯ ಮೇಲಿದ್ದ ಕಿರೀಟವನ್ನ ಕಿತ್ತ ಕೃಷ್ಣ ಅದರಲ್ಲಿನ ಪೂರ್ವವಾದ ಮಣಿಯನ್ನು ಎತ್ತಿಕೊಂಡು ಬಲರಾಮನಿಗೆ ಕೊಡ್ತಾನೆ. ಕೃಷ್ಣನ ಶೌರ್ಯಕ್ಕೆ ಬಲರಾಮ ಮುಕ್ತ ಮನಸ್ಸಿನಿಂದ ಪ್ರಶಂಸ್ತಾ ತಮ್ಮನ ಪರಾಕ್ರಮಕ್ಕೆ ಬೀಗುತ್ತಾನೆ. ಇದೆಲ್ಲ ಭಾಗವತದಲ್ಲಿ ಬರ್ತಕ್ಕಂಥ ಕೃಷ್ಣ ಬಲರಾಮನ ಸಣ್ಣ ಪುಟ್ಟ ಆಗಿರ್ತಕ್ಕಂಥ ಕಥೆಗಳು. ಮುಂದೆ ಒಂದು ದಿವಸ ಕೃಷ್ಣ ಹಸು ಕರುಗಳನ್ನ ಹೊಡೆದುಕೊಂಡು ಗೋಪಾಲಕರ ಜೊತೆ ಕಾಡಿಗೆ ಹೋಗ್ತಾ ಇದ್ದಾರೆ. ಅವನನ್ನೇ ನೆನೆಯುತ್ತಾ ಗೋಪಿಯರು ಮನೆಯೊಳಗಿದ್ದರೂ ತಮ್ಮ ಮನಸ್ಸನ್ನೆಲ್ಲ ಅವನ ಕಡೆಗೆ ಹರಿಸಿದ್ದಾರೆ. ಇದನ್ನ ನಾವು ಕೃಷ್ಣ ರಾಸ ಲೀಲೆಯಲ್ಲಿ ನಾವು ಕೇಳಿದ್ವಿ. ಹಾಗೆ ಇನ್ನೂ ಕೆಲವೊಂದಷ್ಟು ಭಾಗಗಳನ್ನ ಭಾಗವತದಲ್ಲಿ ಯಾವ ರೀತಿ ಸೇರಿಸ್ತಾರೆ ಅಂದ್ರೆ, ಕೃಷ್ಣನ ಸಾಮೀಪ್ಯದ ಸವಿ ಸೊಬಗಿನ ರಮ್ಯತೆಯ ಸೊಗಡನ್ನು ಆಸ್ವಾದಿಸಿದಂತ ಆ ಗೋಪಿಕಾ ಚೆಲುವೆಯರು ಮನೆಗೆ ಬಂದ ಮೇಲೂ ಕೂಡ ವಿರಹದಿಂದ ಜಿನುಗುತ್ತಿರುವ ಬೆವರಿನಿಂದ ಕೃಷ್ಣನ ಲೀಲೆಗಳನ್ನ ನೆನಿತಾ ಇದ್ದಾರೆ. ಯಾವುದೋ ಲೋಕದಲ್ಲಿರೋ ರೀತಿ ಅನುಭವಿಸ್ತಾ ಇದ್ದಾರೆ. ಅವರೆಲ್ಲ ಕೃಷ್ಣನ ಕೊಳಲಿನ ಮಧುರ ಲಹರಿಯನ್ನ, ಸೆಳೆತ ರಾಗಗಳನ್ನು ಸ್ಮರಿಸ್ತಾ ಇದ್ದಾರೆ. ಒಬ್ಬ ಗೋಪಿ ಹೇಳ್ತಾಳೆ, ನಮ್ಮ ಕೃಷ್ಣ ಎಡಭುಜದ ಮೇಲೆ ಎಡಗೈಯನ್ನ ಒರಗಿಸಿ ಹುಬ್ಬು ಕುಣಿಸುತ್ತಾ ತನ್ನ ಕೋಮಲ ತುಟಿಯಲ್ಲಿ ಕೊಳಲಿಟ್ಟು ಕೋಮಲ ಕರಗಳಿಂದ ಆ ಕೊಳಲಿನ ರಂಧ್ರಗಳ ಮೇಲೆ ಬೆರಳಾಡಿಸ್ತಾ ಅದೆಷ್ಟು ಸುಖವಾಗಿ ಮಧುರ ಸ್ವರ ಹೊರಡಿಸ್ತಾನಲ್ವಾ. ನೋಡೆ ಗೋಪಿ, ಅವನ ವೇಣುನಾದ ವೈವಿಧ್ಯಕ್ಕೆ ಆಕಾಶದಲ್ಲಿ ವಿಮಾನದಲ್ಲಿ ಹೋಗ್ತಾ ಇರ್ತಕ್ಕಂಥ ದೇವರಮಣಿಯರು ವಿಮಾನವನ್ನ ನಿಲ್ಲಿಸಿ ಆ ಕೊಳಲಿನ ನಾದಕ್ಕೆ ಮೈ ಮರೆತು ಮದನ ತಾಪಕ್ಕೆ ಒಳಗಾದ್ರು ಕಣೆ. ಆಗ ಮತ್ತೊಬ್ಳು ಹೇಳ್ತಾಳೆ ಉತ್ಸಾಹದಿಂದ, ಕೃಷ್ಣನ ಕೊಳಲಿನ ನಾದ ರಾಗ ಭಾವದ ಮಧುರ ಅಮೃತ ದಾರಿ ಕಿವಿಯಲ್ಲಿ ಇಳಿದು ಹೃದಯಕ್ಕೆ ಜಾರುತ್ತೆ ಕಣೆ. ಅದನ್ನ ಆಲಿಸಿದ ಹಸುಗಳು ಮೇಯೋದನ್ನ ಬಿಟ್ಟು ಗಾನ ಪರವಶವಾಗಿ ಆಕಾಶಕ್ಕೆ ಮುಖ ಮಾಡಿ ನಿಂತ್ಕೊಂಡಿದೆ. ಆ ಹಸುಗಳು ಕರುಗಳು ಜಿಂಕೆಗಳೆಲ್ಲ ಮೈ ಮರ್ತ್ಬಿಟ್ಟಿದೆ ಕಣೆ ಗೋಪಿ. ಚಿತ್ರದಲ್ಲಿ ಬರೆದ ಗೊಂಬೆಗಳಂತೆ ಗುಂಪು ಗುಂಪಾಗಿ ಹೇಗೆ ಮೈ ಮರೆತು ನಿಂತು ಆ ಕೃಷ್ಣನ ಆ ಕೊರಳಿನ ಕರೆಯನ್ನ ಕೇಳ್ತಾ ಇದ್ದಾವೆ ನೋಡೆ. ಓ ರಮಣಿ, ಕಾಂತಿಯಿಂದ ಶೋಭಿಸುವ ಮುತ್ತಿನ ಹಾರ ಧರಿಸಿದ ಕೃಷ್ಣ ಗಾಂಧರ್ವ ವಿದ್ಯಾ ಪಾರಂಗತನಂತೆ ಕಣೆ. ಮನೋಹರವಾದ ವೇಣುನಾದ ಮಾಡ್ತಿರ್ಬೇಕಾದ್ರೆ ಆ ಗಾನ ಕೇಳಿ ಅವನತ್ತ ನೋಡಿ ಅವನನ್ನ ನೀಲಮೇಘ ಅಂದ್ಕೊಂಡು ನವಿಲುಗಳು ಮೈ ಮರೆತು ನರ್ತನ ಮಾಡ್ತಾ ಇದ್ದಾವೆ. ಓ ಗೆಳತಿ, ಬೆಳಗಾಯ್ತಲ್ಲೇ, ಇನ್ನೇನೇ ಗತಿ ನಮ್ಗೆ. ಆ ಮನ್ಮಥನಿಗೂ ನಮ್ಮ ಮೇಲೆ ಕರುಣೆ ಇಲ್ಲ. ಆ ಮುದ್ದು ಗಿಳಿಗಳನ್ನ ಸಮಾಧಾನ ಮಾಡೋದಾದ್ರೂ ಹೇಗೆ? ಈ ಹಗಲುಗಳನ್ನ ಕಳೆಯೋದಾದ್ರೂ ಹೇಗಮ್ಮ? ಎಂದಿಗೆ ಮತ್ತೆ ರಾತ್ರಿ ಆಗುತ್ತೋ? ನಾವು ಕತ್ತಲ ಆ ರಾತ್ರಿಗಳಲ್ಲಿ ಬೆಳಕಿಗೆ ಬೆಳಕಾದ ಅವನ ಜೊತೆ ಮತ್ತೆ ಕೂಡ್ತಕ್ಕಂತ ಅವಕಾಶ ಇನ್ಯಾವಾಗ ಸಿಗುತ್ತೋ? ಯಾವಾಗ ಸಂಜೆ ಆಗುತ್ತೋ? ಯಾವಾಗ ಕೃಷ್ಣ ದನ ಕರುಗಳನ್ನ ಮನೆಗೆ ಕರ್ಕೊಂಡ್ ಬರ್ತಾನೋ? ಗೋಕುಲಕ್ಕೆ ಬಂದಾಗ ಅವನ ಮುಖದರ್ಶನ ಭಾಗ್ಯ ಯಾವಾಗ ನಮಗೆ ಸಿಗುತ್ತೋ? ಯಾವಾಗ ನನ್ನ ವಿರಹಾಗ್ನಿಯನ್ನ ಅವನು ಬಂದು ಶಮನಗೊಳಿಸ್ತಾನೋ? ಮನ್ಮಥನ ಕಾಟಕ್ಕೆ ಆಟಕ್ಕೆ ತುಂಟಾಟಗಳಿಗೆ ಪಕ್ಕಾಗಿರ್ತಕ್ಕಂಥ ನಮ್ಮ ಮನಸ್ಸಿನ ತಳಮಳ ಯಾರತ್ರ ಹೇಳ್ಕೊಳ್ಳೋದು ಗೋಪಿ? ಮುದ್ದು ಗೆಳತಿ, ಆ ಕೃಷ್ಣ ನಮ್ಮನ್ನ ಅಗಲಿ ಕಾಡಿಗೆ ಹೋದ. ಅವನು ಹೋದ ಒಂದು ಕ್ಷಣವು ಕ್ರಮವಾಗಿ, ಮಾಸವಾಗಿ, ದಿನವಾಗಿ, ಪಕ್ಷವಾಗಿ, ವರ್ಷಗಳಾಗಿ ಕಡೆಗೆ ಮಹಾಯುಗಗಳಂತೆ ಆಗಿಬಿಡ್ತಾ ಇದೆ. ಇಲ್ಲಿ ಕೇಳೆ,
ಕೃಷ್ಣ ಹಸುಗಳಿಗೆ ಕೈ ಹಚ್ಚಿ ಹಾಲ್ ಕರಿತಿರ್ಬೇಕಾದ್ರೆ ಅವನ ಪಾದದ ಧೂಳು ಗಾಳಿಯಲ್ಲಿ ತೂರಿ ಬಂದು ನದಿಗಳಲ್ಲಿ ಬಿದ್ದಾಗ ಆ ನದಿಗಳು ಆ ಧೂಳಿನಿಂದ ಸ್ಪರ್ಶ ರೋಮಾಂಚನಗೊಳ್ತವಂತೆ. ನವಿಲು ಗರಿಯನ್ನ ಶಿರದಲ್ಲಿ, ಕಿವಿಯಲ್ಲಿ ತುಳಸಿ ಚಿಗುರಿಟ್ಟು ಕೊಳಲನ್ನ ನುಡಿಸ್ತಾ ಆ ಮೈ ಮತ್ತಿರ್ತಕ್ಕಂತ ಆ ವೇಣುನಾದದ ಮಾಧವನನ್ನ ಕಂಡು ನದಿಗಳು ಅದನ್ನ ನಿಶ್ಚಿತೆಯಿಂದ ಆಲಿಸ್ಲಿಕ್ಕೆ ತಮ್ಮ ವೇಗವನ್ನೇ ಕಡಿಮೆ ಮಾಡಿಕೊಂಡು ಹರಿಯೋದನ್ನೇ ನಿಲ್ಲಿಸ್ಬಿಟ್ಟಿದ್ಯಂತೆ ಕಣೆ. ಗೆಳತಿಯರೇ, ಸನಕ ಸನಂದಾದಿಗಳು ನಿತ್ಯದಲ್ಲೂ ಶ್ರೀಹರಿಯ ಮಹಿಮೆಯನ್ನ ಸ್ತುತಿಸ್ತಿರ್ಬೇಕಾದ್ರೆ, ಕೃಷ್ಣ ಕಾಡಲ್ಲಿ ಓಡಾಡ್ತಿರ್ಬೇಕಾದ್ರೆ ಅವನ ಗೆಳೆಯರು ಅವನ ಮಹಿಮೆಗಳನ್ನ ಆಡ್ತಾ ಪಾಡ್ತಾ ಇರ್ತಾರೆ. ಹುಲ್ಲು ಮೇಯ್ತಿರ್ತಕ್ಕಂಥ ಹಸುಗಳು ಸಹ ಅವನು ಕರೆಯುವುದು ತನ್ನ ಕೊಳಲ ನಾದದಿಂದ. ವಿಧ ವಿಧ ರೂಪ ಭಂಗಿಗಳಲ್ಲಿ ಪರಮಾತ್ಮನನ್ನ ಕಂಡು ಸಂಭ್ರಮಿಸಿ ಅನುದಿನವೂ ಅಪರೋಕ್ಷ ಜ್ಞಾನಿಗಳಂತೆ ಇರುವ ಕಾಡಿನ ಗಿಡ ಮರಗಳು, ಹೂ ಬಳ್ಳಿಗಳು ಅವನ ಕೊಳಲ ನಾದಕ್ಕೆ ಪುಳಕ ರೋಮಾಂಚನಗೊಳ್ತವಂತೆ. ಹಾಗೆ ಆಲಿಸ್ತಾ ಹೂವು ಹಣ್ಣಾಗಿ ಹಸಿರು ಸೊಗಸು ಪರಿಮಳದಿಂದ ಮೈ ತುಂಬಿಕೊಂಡು ಮಧುರ ರಸದ ಅಮೃತ ಧಾರೆಯನ್ನೇ ಸುರಿಸ್ತವಂತೆ ಕಣೆ. ಕೃಷ್ಣನ ಕೊಳಲಿನ ನಾದ ಮಾಧುರ್ಯಕ್ಕೆ ಹತ್ತಿರ ಬಂದ ದುಂಬಿಗಳು, ಮರುದುಂಬಿಗಳು ಅವನ ಕೊರಳಿನ ತಾವರೆಯ ಹಾಗೂ ತುಳಸಿಯ ಪರಿಮಳದ ಮಧುರ ರಸವನ್ನ ಹೀರಿ ಅವನ ಜೊತೆ ಅವೂ ಹೃದಯ ತುಂಬಿ ಹಾಡು ಹೇಳ್ತವಂತೆ. ಆ ಮರಳು ಮಾಡುವ ಆ ಮುದ್ದು ಸೊಬಗಿನ ಆ ವೇಣುನಾದಕ್ಕೆ ಮನಸೋತ ತಾವರೆ ಕೊಳದ ಕಲಹಂಸಗಳು ಅರೆಗಣ್ಣು ಮುಚ್ಚಿ ಮೌನದಿಂದ ಕೃಷ್ಣನ ಉಪಾಸನೆ ಮಾಡುವ ಸರತಿ ಸಾಲಿನಲ್ಲಿ ನಿಂತಿರುತ್ತಂತೆ ಕಣೆ. ಗೆಳತಿಯರೇ, ವನಮಾಲೆ ಕಿವಿ ಕಮಲಗಳಿಂದ ರಾರಾಜಿಸುವ ಶ್ರೀಕೃಷ್ಣ ಬಲರಾಮನ ಜೊತೆ ಬೆಟ್ಟದ ತಪ್ಪಲಿನಲ್ಲಿ ಹುಲ್ಲು ಮೇಯುತ್ತಿದ್ದ ದನಗಳನ್ನ ಕರಿತಾ ಇದ್ದಿದ್ದು ತನ್ನ ವೇಣುಗಾನದಿಂದ. ಹಾಗೆ ನಾದದ ಕರೆ ಬಂದರೆ ಸಾಕು ಆ ಮೂಕ ಪ್ರಾಣಿಗಳು ಸಂತಸ ಭರಿತವಾಗಿ ತಲೆ ಎತ್ತಿ ಉತ್ತರಿಸ್ತಾ ಇದ್ವಂತೆ ಕೃಷ್ಣನಿಗೆ, ನಾವು ಜೋಪಾನವಾಗಿದ್ದೇವೆ ಕೃಷ್ಣ ಅಂತ. ಆಕಾಶದಲ್ಲಿನ ಮೋಡಗಳು ಕೃಷ್ಣನ ಕೊಳಲ ನಾದದ ತರಂಗಗಳಿಗೆ ಮನಸೋತು ಕರಗಿ ಪ್ರೀತಿಯ ಹನಿಯ ಹೂಮಳೆಯನ್ನ ಸುರಿಸ್ತಾ ಇದ್ವಂತೆ. ಅಮ್ಮ ತಾಯಿ ಯಶೋದೆ, ನಿನ್ನ ಮಗ ಮಧುರ ಸ್ತರದಲ್ಲಿ ಕೊಳಲ ನಾದದಿಂದ ಷಡ್ಜ ಮುಂತಾದ ಸ್ವರ ಜಾತಿಗಳನ್ನ ಹರಡಿಸ್ತಾ ಇದ್ರೆ ಅದನ್ನ ಮೈ ಮರೆತು ಆಲಿಸ್ತಾ ಇರ್ತಕ್ಕಂತ ಇಂದ್ರ, ರುದ್ರ, ಬ್ರಹ್ಮಾದಿ ದೇವತೆಗಳು ಆ ಗಾನ ವೈಭವದ ಸಂಗೀತ ವೈವಿಧ್ಯಗಳನ್ನ ತಲೆಬಾಗಿ ಆಶ್ಚರ್ಯದಿಂದ ಕೇಳ್ತಾ ಮೈಮರಿತಾ ಇದ್ದಾರೆ. ಕೃಷ್ಣ ತನ್ನ ಲಲಿತ ಪಾದಗಳ ಕೋಮಲ ಬೆರಳುಗಳಿಂದ ಧ್ವಜವಜ್ರ ಮುಂತಾದ ಪಾದ ಚಿಹ್ನೆಗಳಿಂದ ಗೋಕುಲದ ಭೂಮಿಗೆ ಪುಳಕ ಸಂಭ್ರಮವನ್ನ ನೀಡ್ತಾ ಇದ್ದ. ಅವನು ವನಭೂಮಿ ಸುತ್ತಿ ಕೊಳಲ ಗಾನ ಮಾಡ್ತಾ ಸಂಜೆ ಗೋಕುಲದ ಕಡೆಗೆ ಬರ್ತಾ ಇದ್ದೆ ಅಂದ್ರೆ ನಮ್ಮ ದೇಹದ ಮನ್ಮತ ಸಂಭ್ರಮ ಹುಚ್ಚಿದ್ದು ಕುಳಿತಾನೆ. ಬೆಚ್ಚನೆ ಬೆವರ ಹನಿಗಳ ಜಾರಿನಿಂದ ಬಿಚ್ಚಿಕೊಳ್ಳುತ್ತಿದ್ದ ತಲೆಗೂದಲು ಹಾಗೂ ನಮ್ಮ ವಸ್ತ್ರದ ಬಗ್ಗೆ ನಮಗೆ ಎಚ್ಚರವೇ ಇರೋದಿಲ್ಲ. ಕೌಸ್ತುಭ ಧಾರಿಯಾದ ಕೃಷ್ಣ ತನ್ನ ಒಲವಿನ ತುಳಸಿ ಹಾರ ಭೂಷಿತನಾಗಿ ಗೆಳೆಯರ ಭುಜದ ಮೇಲೆ ತನ್ನ ತೋಳಿಟ್ಟು ದನ ಕರುಗಳೊಡನೆ ಕೊಳಲ ದನಿಯ ರಾಗದಲ್ಲಿ ಗೋಕುಲಕ್ಕೆ ಬರಬೇಕಾದ್ರೆ ಆ ಗೋಪಿಯರು ತಮ್ಮ ಪತಿಯರನ್ನ ಬಿಟ್ಟು ಅವನನ್ನೇ ಹಿಂಬಾಲಿಸುವಂತೆ ಅಲ್ಲಿದ್ದ ಹೆಣ್ಣು ಜಿಂಕೆಗಳು ಗಂಡು ಜಿಂಕೆ ಬಿಟ್ಟು ಗುಂಪು ಗುಂಪಾಗಿ ಕೃಷ್ಣನನ್ನೇ ಹಿಂಬಾಲಿಸುವುದು ಆಶ್ಚರ್ಯಕರವಾದ ಘಟನೆ. ಯಶೋದ, ನಿನ್ನ ಮಗ ಬಹಳ ತುಂಟ. ಗಿರಿ ಮಲ್ಲಿಗೆಯ ಸುಂದರ ಹಾರವನ್ನ ತನ್ನ ಕೈಯಲ್ಲಿನ ಮಣಿಗಂಟಿಗೆ ಸುತ್ತಕೊಂಡಿದ್ದಾನೆ. ಪ್ರಣಯ ತಾಪದ ಮುದ್ದುಗಳನ್ನ ಸಂತಸ ಪುಳಕಗೊಳಿಸ್ತಾ ಅವರ ಜೊತೆ ಯಮುನಾ ನದಿಯಲ್ಲಿಳಿದು ಜಲವಿಹಾರ ಮಾಡ್ಬೇಕಾದ್ರೆ ಆ ಮಂದ ಮಾರುತ ಮೃದು ತಂಗಾಡಿಯಾಗಿ ಬೀಸಿ ಕೃಷ್ಣನ ಸೇವೆ ಮಾಡಿ ಧನ್ಯರಾಗ್ತಾ ಇದ್ದಾರೆ. ಗಂಧರ್ವರು ವಾದ್ಯವನ್ನ ಹಾಡ್ತಾ ಉಪಚಾರವನ್ನ ಮಾಡ್ತಾ ಇದ್ದಾರೆ. ಕೃಷ್ಣ ಹಸುಗಳೊಡನೆ ಕಾಡಿಗೆ ಹೋಗಿರ್ಬೇಕಾದ್ರೆ ಸಂಜೆ ಅವನು ಹಿಂತಿರುಗೋ ತನಕ ಗೋಕುಲದ ಗೋಪ ಬಾಲಿಕೆಯರೆಲ್ಲ ಕೂಡಿ ಕೃಷ್ಣನ ಬಗ್ಗೆ ಹಾಡ್ತಾರಂತೆ, ವಿನೋದ ಮಾಡ್ತಾರಂತೆ, ಆತನ ಬಗ್ಗೆನೇ ಸ್ತುತಿಸ್ತಾ ಇದ್ದಾರೆ ಅಂತ ಮತ್ತೊಮ್ಮೆ ಕೃಷ್ಣನ ಗುಣಗಾನವನ್ನ ಗೋಕುಲದ ಆ ಬೃಂದಾವನದ ಗೋಪಿಯರು ಮಾಡ್ತಾ ಇದ್ದಾರೆ. ಹೀಗೆ ದಿನಗಳು ಕಳೀತಾ ಇದೆ. ನಾರದರು
ಕಂಸನ ಬಳಿಗೆ ಆಗಮನ ಮಾಡ್ತಾ ಇದ್ದಾರೆ. ಅರಮನೆಗೆ ಬಂದ್ರು. ಕಂಸನ ಅರಮನೆಗೆ ನಾರದರು. ಕಂಸ ಮೂರ್ಖನಂತೆ, ನೀನು ಸುಮ್ಮನೆ ಏನೋ ಲೆಕ್ಕಾಚಾರದಲ್ಲಿ ತೊಡಗಿದ್ದೀಯಾ, ಸತ್ಯ ಸಂಗತಿ ಬೇರೆಯೇ ಇದೆ ಕಣೋ ಕಂಸ, ಕೇಳು, ನಿಜ ಸಂಗತಿಗಳನ್ನ ಹೇಳ್ತೀನಿ ಕೇಳು ಅಂತ ನಿಜ ಸಂಗತಿಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಏನಂತ? ದೇವಕಿಯ 8ನೆಯ ಮಗು ಎಂದುಕೊಂಡು ನೀನು ಕೊಲ್ಲಲು ಯತ್ನಿಸಿದಾಗ ಆಕಾಶಕ್ಕೆ ಜಿಗಿದ ಹೆಣ್ಣು ಮಗು ಯಶೋದೆಯ ಮಗು, ದೇವಕಿಯ ಮಗುವಲ್ಲ. ನಿನ್ನ ಕಾರಾಗೃಹದಲ್ಲಿ ನಿನ್ನ ಸೋದರಿ ದೇವಕಿಗೆ ಜನಿಸಿದ್ದು 8ನೆಯ ಮಗ ಕೃಷ್ಣ. ಅದಲಿ ಬದಲಿ ಕಂಚಿ ಕದಲಿ ಎನ್ನುವಂತಾಗಿ ಹೋಗಿತ್ತು ಆ ರಾತ್ರಿ. ಕೃಷ್ಣ ಹಾಗೂ ರೋಹಿಣಿಯ ಮಗ ಬಲರಾಮನನ್ನ ನಿನ್ನ ಕೋಪಕ್ಕೆ ಬೆದರಿ ಗೋಕುಲದಲ್ಲಿ ತನ್ನ ಮಿತ್ರನಾದ ನಂದ ಗೋಪನ ಬಳಿ ಬಿಟ್ಟಿದ್ದ. ಅವನನ್ನ ಹುಡುಕಿ ಎಲ್ಲಿದ್ದರೂ ಕೊಂದು ಬನ್ನಿ ಎಂದು ನೀನು ಕಳಿಸಿದ ಭೃತ್ಯ ದೈತರನ್ನೆಲ್ಲ ಸದೆಬಡಿದು ಯಮಪುರಿಗಟ್ಟಿದವನೇ ಆ ಕೃಷ್ಣ. ಎಲ್ಲ ವಿಚಾರವನ್ನ ಕಂಸನೆದುರು ನಾರದರು ಬಿಚ್ಚಿಟ್ರು. ದೇವಕಿಯ 8ನೆಯ ಮಗನನ್ನ ವಸುದೇವ ಅರ್ಧರಾತ್ರಿಯಲ್ಲಿ ಕದ್ದು ಗೋಕುಲದಲ್ಲಿ ಇಟ್ಟು ಬಂದದ್ದನ್ನ ತಿಳಿಸಿದ ಕಂಸನಿಗೆ ಸಿಟ್ಟಿನಿಂದ ಸೆಡೆದು ನಿಂತ. ಈಗಿಂದೀಗಲೇ ಆ ವಸುದೇವನನ್ನ ಕತ್ತರಿಸಿ ಚೆಲ್ಲುತ್ತೇನೆ ಅಂತ ಹೊರೆಯಿಂದ ಖಡ್ಗವನ್ನ ಸೆಳೆದ. ಅಷ್ಟರಲ್ಲೇ ನಾರದರು ಅವನನ್ನ ತಡೆದು ಹೇಳ್ತಾ ಇದ್ದಾರೆ, ಕಂಸ, ನೀನು ವೀರಾಧಿವೀರ, ನಿನ್ನಂಥವನಿಗೆ ಈ ಬಂದು ಹತ್ಯೆ ಸರಿಯಲ್ಲ, ಮಾಡುವ ಕೆಲಸವನ್ನ ಉಪಾಯದಿಂದ ಮಾಡಬೇಕು ಅಂತ ಹೇಳಿದ್ರು. ಆದರೂ ಕಂಸನ ಕೋಪ ಕಡಿಮೆಯಾಗ್ಲಿಲ್ಲ. ತಕ್ಷಣವೇ ಭಟರನ್ನ ಕರೆಸಿದ. ವಸುದೇವ ದೇವಕಿಯರನ್ನ ಕಬ್ಬಿಣದ ಸರಪಳಿಯಿಂದ ಬಂಧಿಸಿದ. ಕೇಶಿ ಮುಂತಾದ ದೈತ್ಯರನ್ನ ಕರೆಸಿ ಈಗಿಂದೀಗಲೇ ಆ ಕೃಷ್ಣ ಬಲರಾಮನನ್ನ ಕೊಂದು ಬನ್ನಿ ಅಂತ ಆದೇಶವನ್ನ ನೀಡ್ತಾ ಇದ್ದಾನೆ. ಅನಂತರದಲ್ಲಿ ಎಲ್ಲ ಸಚಿವರನ್ನ ಕರೆಸ್ತಾ ಇದ್ದಾನೆ. ಚಾಣೂರ, ಮುಷ್ಟಿಕರೆಂಬ ಜಟ್ಟಿಗಳನ್ನ, ಅವರ ಸೋದರ ಜಟ್ಟಿಗಳನ್ನ ಕರೆಸ್ತಾ, ತನ್ನ ಆಪ್ತರಾಗಿದ್ದ ಸಾಲ್ವ, ಕೋಸಲ, ನೇತಾರರನ್ನ ಕರೆಸ್ತಾ ಎಲ್ಲರಿಗೂ ಹೇಳ್ತಾ ಇದ್ದಾನೆ, ನನ್ನಂತಹ ಪರಮವೀರರನ್ನ ಎದುರಿಸುವ ಶಕ್ತಿ ದೇವಾದ್ರಿ ಇಂದ್ರಿಯಗಳಿಗೂ ಇಲ್ಲ. ಈಗ ತಾನೇ ಸುದ್ದಿ ಬಂದಿದೆ, ಆ ಬೃಂದಾವನದ ಗೋಕುಲದಲ್ಲಿ ಕೃಷ್ಣ ಬಲರಾಮರೆನ್ನುವ ಹುಡುಗರು ಉನ್ಮತ್ತರಾಗಿ ಬೆಳೀತಾ ಇದ್ದಾರಂತೆ. ಮದವೇರಿದ ಮಾತಿನಿಂದ ಕಂಸನನ್ನ ಕೊಂದು ಬಿಡುತ್ತೇವೆ ಎಂದು ಬೀಗ್ತಾ ಇದ್ದಾರಂತೆ. ಈ ದುಸ್ಸಾಹಸವನ್ನ ಕೇಳಿದಿರಾ ಸಚಿವರೇ? ಈಗ ನಾವು ಜಾಗೃತರಾಗಿ ಸರ್ವಸಿದ್ಧತೆ ಮಾಡಿಕೊಳ್ಳೋಣ. ಮಲ್ಲ ಯುದ್ಧ ಪ್ರದರ್ಶನವನ್ನ ಏರ್ಪಡಿಸಿ ಆ ವೇದಿಕೆಯ ಸುತ್ತಲೂ ಅಡ್ಡ ಅಟ್ಟಣೆಗಳನ್ನ ಬಲವಾಗಿ ನಿರ್ಮಿಸಿ ಪ್ರಜೆಗಳು ಸಹಸ್ರಾವಧಿಯಲ್ಲಿ ಬಂದು ವೀಕ್ಷಿಸುವಂತೆ ವ್ಯವಸ್ಥೆಯನ್ನ ಮಾಡಿ ಆ ಕುರಿತು ವ್ಯಾಪಕವಾದ ಪ್ರಚಾರವನ್ನ ನೀಡಿ, ಚಾಣೂರ, ಮುಷ್ಟಿಕ, ನೀವು ಮಲ್ಲ ಯುದ್ಧದ ಮೇರು ಪರ್ವತಗಳು, ಮಹಾ ಅದ್ಭುತ ಶೌರ್ಯ ಪ್ರತಾಪಿಗಳು, ವೀರಾದಿ ವೀರರು, ಯುದ್ಧ ಕಲಾ ವಿಶಾರದರು, ಮಲ್ಲರ ಮಹಾ ತೇಜರು, ಆ ಕೃಷ್ಣ ಬಲರಾಮರನ್ನ ಕರೆಸೋಣ. ಮಲ್ಲ ಯುದ್ಧದಲ್ಲಿ ಅವರನ್ನ ಮುಗಿಸಿ ನನ್ನ ವಿಶ್ವಾಸಕ್ಕೆ ವಿಶೇಷ ಪಾತ್ರರಾಗಿ ಅತ್ಯಂತ ಎಚ್ಚರ ಚತುರತೆಯಿಂದ ಇದನ್ನ ನಿರ್ವಹಿಸಿ ಜವಾಬ್ದಾರಿ ಇರಲಿ ಅಂತ ಕಂಸ ಆಜ್ಞೆಯನ್ನ ಮಾಡ್ತಾ ಇದ್ದಾನೆ. ಈಗ ಮಾವಟಿಗರನ್ನ ಕರೆದ. ಆ ಕೃಷ್ಣ ಬಲರಾಮರು ಮಲ್ಲ ಕ್ರೀಡಾಂಗಣದ ಮಹಾದ್ವಾರಕ್ಕೆ ಬರುತ್ತಿರುವಾಗಲೇ ಕುವಲಯ ಪೀಡ ಎಂಬ ಮದಿಸಿದ ಆನೆಯನ್ನ ರೊಚ್ಚಿಗೆಬ್ಬಿಸಿ ಅವನ ಮೇಲೆ ಹರಿಯಲು ಬಿಡಿ, ಆನೆಯ ಕಾಲಲ್ಲಿ ಸಿಕ್ಕು ಅವರು ಸಾಯುವಂತೆ ಮಾಡಿ. ಎಲ್ಲ ಪೂರ್ವ ಸಿದ್ಧತೆ ಆಗ್ತಾ ಇದೆ. ಚತುರ್ದಶಿಯ ದಿನ ಜಯಭೇರಿಯ ಘೋಷಣೆಗೆ, ವಿಜಯ ಮಹೋತ್ಸವಕ್ಕೆ ವೈಭವೋಪೇತವಾಗಿ ಧನುರ್ಯಾಗ ಮಾಡೋಣ. ಧನುರ್ಯಾಗವನ್ನ ನೆಪ ಮಾಡಿಕೊಂಡು ಗೋಕುಲದ ಆ ಹುಡುಗರನ್ನ ಕರೆಸ್ತೇನೆ, ಮುಂದಿನದು ನೀವು ನೋಡ್ಕೊಳ್ಳಿ ಅಂತ ಅಂದ. ಈಗ ಏನಾಗ್ತಾ ಇದೆ? ವೃಷಭಾಸುರನನ್ನ ಕರೆಸ್ತಾ ಇದ್ದಾರೆ. ಈ ಅಸುರನ ಎತ್ತರ ಬಿತ್ತರಗಳನ್ನ ಕಂಡ ಮೋಡಗಳು ಅವನನ್ನೇ ಪರ್ವತ ಶಿಖರ ಅಂದುಕೊಂಡು ಆಸರೆಗಾಗಿ ಬರ್ತಾ ಇದ್ವಂತೆ. ವೃಷಭಾಸುರ ಒಮ್ಮೆ ತಿಂದು ತೇಗಿದ ಅಂದ್ರೆ ಆಸುಪಾಸಿನ ಗರ್ಭಿಣಿಯರಿಗೆ ಗರ್ಭಪಾತ ಆಗ್ತಾ ಇತ್ತಂತೆ. ಈ ವೃಷಭಾಸುರ ತನ್ನ ಮೊನಚಾದ ಬೃಹತ್ ಕೊಂಬುಗಳನ್ನ ಅತ್ತಿತ್ತ ತಿರುಗಿಸಿ ತಿವಿದರೆ ಬೆಟ್ಟ ಬುಡಗಳೇ ಬುಡಮೇಲಾಗ್ತಾ ಇದ್ಯಂತೆ. ಅರಿಷ್ಟಾಸುರ ಎನ್ನುವ ರಾಕ್ಷಸ ಒಮ್ಮೆ ಈಶ್ವರನ ಕುರಿತು ತಪಸ್ ಮಾಡ್ತಾನೆ. ಅವನ ವರದಿಂದಾಗಿ ಅವಧೃತ್ಯ ಅಂತಕ್ಕಂಥ ಪದವಿಯನ್ನ ಪಡಿತಾನೆ. ಈಗ ಭಯಂಕರವಾದ ಎತ್ತಿನ ರೂಪವನ್ನ ಧರಿಸ್ತಾ
ಭಯಂಕರವಾದ ಶಬ್ದ ಮಾಡ್ತಾ ವೃಷಭಾಸುರನಾಗಿ ಬಂದಿದ್ದ. ಕಾಲುಗಳಿಂದ ನೆಲವನ್ನ ತೋಡ್ತಾ ಇದ್ದಾನೆ. ರೋಷಾವೇಶದಿಂದ ಕಿಡಿಕಾರ್ತಾ ಬ್ರಹ್ಮಾಂಡ ಬಿರಿಯುವಂತೆ ಗರ್ಜನೆಯನ್ನ ಮಾಡ್ತಾ ಇದ್ದಾನೆ. ಕೊಂಬುಗಳನ್ನ ಮೇಲಕ್ಕೆತ್ತಿ ತಿವಿದು ಬಿಡುವಂತೆ ಗೋಕುಲದ ಕಡೆಗೆ ಬೋರಿಡ್ತಾ ಬಂದ. ವೃಷಭಾಸುರನ ಆರ್ಭಟಕ್ಕೆ ಗೋಕುಲದ ಜನ ತಲ್ಲಣಿಸಿ ಹೋದ್ರು. ಹಸು ಕರುಗಳು, ಕುರಿ ಮಂದೆಗಳು ಬೆದರಿ ಚೆಲ್ಲಾಪಿಲ್ಲಿಯಾದವು. ಗೋಪರು, ಗೋಪಿಯರು, ವೃದ್ಧರು, ಮಕ್ಕಳು ಕೃಷ್ಣ ನೀನೇ ಗತಿ ಕಾಪಾಡು ಅಂತ ಬೊಬ್ಬಿಡ್ತಾ ಇದ್ರೆ, ಇದನ್ನ ಕೇಳಿದ ಕೃಷ್ಣ ಹೆದರದಿರಿ, ಇದೋ ಬಂದೆ ಅಂತ ಧುಮುಕುತ್ತಾ ಓಡೋಡಿ ಬಂದ. ವೃಷಭಾಸುರನ ಮುಂದೆ ಧೈರ್ಯದಿಂದ ಬಂದು ನಿಂತ ಕೃಷ್ಣ, ಅಯ್ಯೋ ಬೆಪ್ಪೆ, ಚಿಕ್ಕ ಹುಡುಗರನ್ನು ಹೆಂಗಳೆಯರನ್ನು ಬೆದರಿಸಿ ಓಡಿಸುವುದು ಮಹಾ ಸಾಹಸ ಅಂದ್ಕೊಂಡಿದ್ದೀಯಾ? ನಿನ್ನ ಪ್ರತಾಪ ಕಂಡಿದ್ದೇನೆ, ಇವೆಲ್ಲ ಸಾಕು ಮಾಡು, ಹಿಂತಿರುಗಿ ಹೋಗು. ಮುಂದೆ ಹೆಜ್ಜೆ ಇಟ್ಟರೆ ಈ ಕೃಷ್ಣನೆಂಬ ಭೀಕರ ಹೆಬ್ಬುಲಿ ನಿನ್ನನ್ನು ಕತ್ತರಿಸಿ ಚೆಲ್ಲುತ್ತದೆ ಅಂತ ಕೃಷ್ಣನೂ ಕೂಡ ಮರು ಉತ್ತರ ಕೊಟ್ಟ. ಈ ಮಾತು ಕೇಳಿ ಕೆರಳಿ ಕೆನಲಿ ಕಂಡಾಮಂಡಲನಾದ ವೃಷಭಾಸುರ ರಭಸದಿಂದ ಕಣ್ಣು ಕೆಂಪಗೆ ಮಾಡಿಕೊಂಡು ತಿವಿದು ಬಿಡುವಂತೆ ಕೃಷ್ಣನ ಮೇಲೆರಗಿ ಬಂದ. ಆದರೆ ಕೃಷ್ಣ ತನ್ನ ಅಂಗೈಯಿಂದಲೇ ಅವನ ಭುಜವನ್ನ ಅಪ್ಪಳಿಸ್ತ. ಕ್ರುದ್ಧನಾದ ವೃಷಭಾಸುರ ಕಣ್ಣುಗಳಿಂದ ಬೆಂಕಿಯನ್ನ ಉಗುಳುತ್ತಾ ತನ್ನ ಕೊಂಬುಗಳಿಂದ ಕೃಷ್ಣನನ್ನ ತಿವಿದು ಬಿಡ್ಲಿಕ್ಕೆ ಓಡೋಡಿ ಬಂದ. ಆಗ ಕೃಷ್ಣ ಅಸುರನ 2 ಕೊಂಬುಗಳನ್ನ ಬಲಿಷ್ಠವಾಗಿ ತನ್ನ ಮುಷ್ಟಿಯಲ್ಲಿ ಹಿಡಿದ. ತನ್ನ ಶಕ್ತಿಯನ್ನೆಲ್ಲ ಪ್ರಯೋಗಿಸಿ ಆನೆಯನ್ನು ಬಲಿಷ್ಠ ಆನೆ ತಳ್ಳುವಂತೆ ಅವನನ್ನ ತಳ್ಳಿದ. ಅವನು ತಳ್ಳಿದ ಬಿರುಸಿಗೆ ಅಸುರ 18 ಅಡಿಗಳ ದೂರಕ್ಕೆ ಹೋಗಿ ಬಿದ್ದ. ಕ್ಷಣಕಾಲ ಮೂರ್ಛೆ ಹೋದ. ಮತ್ತೆ ಎಚ್ಚರಗೊಂಡು ಪ್ರಳಯ ರೋಷದಿಂದ ಕೊಂದು ಬಿಡುವಂತೆ ಕೃಷ್ಣನ ಮೇಲೆ ಬಂದ. ಕೃಷ್ಣ ಎಗರಿ ಅವನ 2 ಕೊಂಬುಗಳನ್ನ ಬಿಗಿಯಾಗಿ ಹಿಡಿದು ಒತ್ತಿ ಅವನನ್ನ ನೆಲಕ್ಕುರುಳಿಸ್ಬಿಡ್ತಾನೆ. ಕಾಲಿನಡಿ ಅವನನ್ನ ಬಿಗಿಯಾಗಿ ಒತ್ತಿ ಹಿಡ್ಕೊಂಡ. ಅವನ ಕೊಂಬುಗಳನ್ನ ತನ್ನ ಶಕ್ತಿ ಪ್ರಯೋಗದಿಂದ ಕಿತ್ತು ಹಾಕ್ಬಿಟ್ಟ. ಅದೇ ಕೊಂಬುಗಳಿಂದ ವೃಷಭಾಸುರನನ್ನ ಪ್ರಬಲವಾಗಿ ತಿವಿದು ಕೊಂದೇ ಹಾಕ್ಬಿಡ್ತಾನೆ. ದುಸುರಿನಿಂದ ಮೂಗು ಬಾಯಿಂದ ರಕ್ತ ಕಾರಿ ವೃಷಭಾಸುರ ಪ್ರಾಣ ಬಿಟ್ಟ. ಗೋಪರು ಗೋಪಿಕೆಯರು ಸಂಭ್ರಮಿಸಿದ್ರು. ಈಗ ಕೃಷ್ಣ ಬಲರಾಮ ಗೆಳೆಯರ ಜೊತೆ ಗೋಕುಲದ ಬೀದಿಗಳಲ್ಲಿ ನಲಿತ ಮನೆಯನ್ನ ಸೇರ್ಕೊಂಡ್ರು. ವೃಷಭಾಸುರನ ಅಂತ್ಯವಾದಂತೆ ಕೇಶಿ ಎಂಬ ರಾಕ್ಷಸ ಕುದುರೆಯ ರೂಪವನ್ನ ಧರಿಸಿ ಬರ್ತಾ ಇದ್ದಾನೆ ಗೋಕುಲಕ್ಕೆ. ಅವನಿಗೆ ಪಾರ್ವತಿಯಿಂದ ವರ ಸಿಕ್ಕಿತು. ಅವನು ಆ ವರದ ಬಲದಿಂದ ಇಂದ್ರ ವರುಣರನ್ನೇ ಮೀರಿಸುವಂತಹ ಪ್ರಬಲನಾಗಿ ವಾಯುವೇಗದ ಪ್ರಚಂಡ ರಭಸದಿಂದ ನಂದ ಗೋಕುಲಕ್ಕೆ ಬಂದ. ಕಂಸನ ಪ್ರೇರಣೆಯಿಂದ ಕೃಷ್ಣನನ್ನ ಮುಗಿಸ್ಬಿಡ್ತೀನಿ ಅನ್ನುವ ಸಂಕಲ್ಪ ಮಾಡ್ಕೊಂಡು ಬಂದಿರ್ತಾನೆ. ಅವನ ಶಕ್ತಿ ಎಷ್ಟಿತ್ತು ಅಂದ್ರೆ ಅವನು ಬಿರುಸಾದ ಗೊರಸುಗಳ ಬಡಿತಕ್ಕೆ ಭೂಮಿಯೇ ಚಲಿಸ್ತಾ ಇತ್ತಂತೆ. ಭೂಮಿಯನ್ನು ಹೊತ್ತಿದ್ದ ಆದಿಶೇಷನ ಹೆಡೆಗಳು ಹೆಚ್ಚಿನ ಭಾರವನ್ನ ಹೊರೋ ರೀತಿ ಆಗೋಯ್ತಂತೆ. ಈ ಕೇಶಿ ಕುದುರೆಯ ರಣಭೀಕರ ರೋಷಾವತಾರ ಉತ್ಕಟ ಪ್ರಳಯ ಶಬ್ದಕ್ಕೆ ಹೆದರಿ ಆಕಾಶದಲ್ಲಿನ ದೇವತೆಗಳು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಹಿಡಿದುಕೊಂಡ್ರಂತೆ. ಅವನ ಬಾಯಿ ಬೃಹತ್ ಬಿಲದಂತೆ ಬಾಯ್ಬಿಟ್ಟಿತ್ತು. ಅವನ ಹಲ್ಲುಗಳು ಪ್ರಳಯಾಗ್ನಿ ಶಿಖೆಯಂತೆ ತೋರ್ತಾ ಇತ್ತು. ಅವನ ಬಾಲ ಯಮಪಾಶದ ರೀತಿ ಕಾಣಿಸ್ತಾ ಇತ್ತು. ಗೋಕುಲಕ್ಕೆ ಭೀಕರ ಶಬ್ದ ಮಾಡ್ತಾ ಬಂದ. ಅವನ ಆ ರವವನ್ನ ಕೇಳಿ ಹಸು ಕರುಗಳು, ಗೋಪ ಗೋಪಿಯರು, ಗೋಕುಲದ ಎಲ್ಲರೂ ಹೃದಯಾಘಾತವಾದಂತಾಗಿ ಭೀತಿಯಿಂದ ನಡುಗುದ್ರು. ಆಗ ಕೇಶಿ ಕುದುರೆ ಹೇಳ್ತಾ ಇದೆ, ಈ ಕೈಲಾಗದ ಹೇಡಿಗಳು, ಮಕ್ಕಳು, ವೃದ್ಧರು, ಹೆಂಗಳೆಯರನ್ನ ಎದುರಿಸಿ ನನಗೇನು ಲಾಭ? ನನ್ನಂತ ಮಹಾಧೀರನಿಗೆ ಉಚಿತ ಅಲ್ಲ. ಎಲ್ಲಿ ಆ ಕೃಷ್ಣ? ಸಿಗಿಯುತ್ತೇನೆ ಅವನನ್ನ ಅಂತ ಕೂಗ್ತಾ ಕೃಷ್ಣನನ್ನ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ದ. ಕೃಷ್ಣನೇ ಅವನೆದುರು ಬಂದು ವಿರೋಚಿತ ರೀತಿಯಲ್ಲಿ ಯುದ್ಧಕ್ಕೆ ಆಹ್ವಾನಿಸ್ತಾನೆ ಕೇಶಿಯನ್ನ. ಕೇಶಿ ಅಂತಕ್ಕಂಥ ಕುದುರೆ ಭಯಂಕರವಾದ ಕರ್ಕಶ ಗರ್ಜನೆಯನ್ನ ಮಾಡ್ತಾ ತನ್ನ ಬೆಟ್ಟದಂತಹ ಬಾಯಿ ತೆಗೆದು ಕೃಷ್ಣನನ್ನ ಕಚ್ಚಿ ನುಂಗಿ ಹಾಕ್ಲಿಕ್ಕೆ ಓಡಿ ಬಂತು. ಕೃಷ್ಣ ಸರಕ್ಕನೆ ಪಕ್ಕಕ್ಕೆ ಸರಿದ, ಅಲ್ಲಿಂದ ತಪ್ಪಿಸ್ಕೊಂಡ. ಈಗ ರಣಬೇಟೆಗಾರನಂತೆ ಕಂಡ ಕೃಷ್ಣ ಕುದುರೆಯ 2 ಕಾಲುಗಳನ್ನ ಎತ್ತಿ ಗರಗರ ತಿರುಗಿಸಿ ಗರುಡನು ಹಾವಿನ ಮರಿಯನ್ನ ಬೀಸಿ ಎಸೆದಂತೆ ಭಯಂಕರ ರಭಸದಿಂದ ಎಸಿತಾನೆ. ಆ ಪ್ರಚಂಡ ಬೀಸಿಗೆ ಹಾರಿ ಬಂದ ಕೇಶಿ ಬಹುದೂರಕ್ಕೆ ಎಸೆಯಲ್ಪಟ್ಟ. ಆದರೆ
ಅವನಿಗೇನೂ ಆಗದವನಂತೆ ಕ್ಷಣ ಮಾತ್ರದಲ್ಲಿ ಮೇಲೆದ್ದು ಅಹಂಕಾರದಿಂದ ಹೂಂಕರಿಸ್ತಾ ಇದ್ದಾನೆ. ಜಿಗಿದು ಕೃಷ್ಣನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಎರಗಿ ಬಂದ. ಕೃಷ್ಣ ಕ್ಷಣ ಮಾತ್ರದಲ್ಲಿ ತನ್ನ ನೀಳ ಬಾಹುವನ್ನ ಆ ಕೇಶಿ ಕುದುರೆಯ ಬಾಯೊಳಗೆ ಆಳವಾಗಿ ತಿರುಗ್ತಾ, ಒಮ್ಮೆ ತನ್ನ ಕೈಯಲ್ಲಿ ಆ ಬಾಯೊಳಗೆ ಕಠಿಣವಾಗಿ ತಿರುಗಿಸಿದ. ಅದೇ ಕ್ಷಣ ಆ ಕೇಶಿ ರಾಕ್ಷಸನ ಹಲ್ಲುಗಳೆಲ್ಲಾ ಪುಡಿಪುಡಿಯಾಗಿ ಉದುರಿ ಬಿದ್ದವು. ಅವನ ಅಂಗಾಲುಗಳು ಆ ಕೈಯ ಬಿಸಿಯ ರಭಸಕ್ಕೆ ಅದುರತೊಡಗಿದವು. ಆಗ ಕೃಷ್ಣನ ಕೈ ಕಾದ ಕಬ್ಬಿಣಂತಾಗೋಯ್ತಂತೆ. ತನ್ನ ಕೈಯನ್ನ ದೊಡ್ಡದು ಮಾಡ್ತಾನೆ ಹೋದ. ಆ ಕೇಶಿಗೆ ಉಸಿರು ಕಟ್ತಾ ಹೋಯ್ತು. ಅವನ ದೇಹದಿಂದ ಬೆವರು ಬರ್ತಾ ಇದೆ. ಕಣ್ಣು ಗುಡ್ಡೆ ಕಿತ್ತು ಹೊರಕ್ಕೆ ಬಿದ್ದೋಯ್ತು. ಈಗ ಕೃಷ್ಣನ ಕೈ ಅಶ್ವದ ಒಳಭಾಗದಲ್ಲೆಲ್ಲ ದೊಡ್ಡದಾಗ್ತಾ ಹೋಗಿ ಕಡೆಗೆ ಆ ಕುದುರೆಯ ಶರೀರ ಸೀಳು ಹೋಗಿ ಇಬ್ಬಾಗವಾಗಿ ದಪ್ಪನೆ ಭೂಮಿಯ ಮೇಲೆ ಬಿತ್ತು. ಇಂದ್ರ ವರುಣಾದಿಗಳನ್ನೇ ಸೋಲಿಸಿದ ವೀರಾವೇಶ ಕೇಶಿ ಎನಿಸಿದ್ದ ಆ ಅಶ್ವ ರಾಕ್ಷಸನನ್ನ ಕೃಷ್ಣ ಲೀಲಾಜಾಲವಾಗಿ ತನ್ನ ಒಂದು ಕೈಯಿಂದಲೇ ಸಂಹಾರ ಮಾಡ್ತಾನೆ. ಈ ಸಂಭ್ರಮ ಕಂಡ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ರು. ಗೋಕುಲದ ಜನ ಮುಕ್ತ ಕಂಠದಿಂದ ಕೃಷ್ಣನನ್ನ ಹೊಗಳಿದ್ರು. ಆದರೂ ಕಂಸ ವ್ಯೋಮಾಸುರ ಅಂತಕ್ಕಂಥ ರಾಕ್ಷಸನನ್ನ ಕಳಿಸ್ತಾ ಇದ್ದಾನೆ. ಕೃಷ್ಣ ಬಲರಾಮರು ಪರ್ವತದ ಬಳಿ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ಕೆಲವರು ಕುರಿಗಳು ಅಂತ ಅನ್ಕೊಂಡ್ರು, ಕೆಲವರು ಯಜಮಾನರು ಅಂತ ಅನ್ಕೊಂಡ್ರು, ಕೆಲವರು ಕಳ್ಳರಾಗ್ತಾರೆ. ತಮ್ಮಲ್ಲಿ ಆಟ ಆಡ್ತಾ ಇದ್ರೆ ಮದಿರ ಎಂಬ ಅಸುರನ ಮಗ ವ್ಯೋಮಾಸುರ ಗೋಪಾಲಕನಂತೆ ವೇಷವನ್ನ ಧರಿಸಿ ಹುಡುಗರ ಗುಂಪಲ್ಲಿ ಬಂದು ಸೇರ್ಕೊಂಡ. ಕುರಿಗಳ ಪಾತ್ರ ಹಾಕಿದ್ದ ಹುಡುಗರಲ್ಲಿ 4-5 ಜನರನ್ನ ಬಿಟ್ಟು ಉಳಿದವರನ್ನೆಲ್ಲ ಯಾರಿಗೂ ಅನುಮಾನ ಬಾರದಂತೆ ಗುಹೆಗೆ ಕರೆದುಕೊಂಡು ಹೋದ. ಅವರೆಲ್ಲ ಗುಹೆಯ ಒಳಗೆ ಹೋದ ಕೂಡಲೇ ಈಚೆಗೆ ಬರಲಾಗದಂತೆ ಬೃಹತ್ ಬಂಡೆಯನ್ನ ಗುಹೆಯ ಬಾಗಿಲಿಗಿಟ್ಟ. ಏನೂ ಗೊತ್ತಿಲ್ಲದವಂತೆ ಮತ್ತೆ ಬಂದು ಆಟಕ್ಕೆ ಸೇರ್ಕೊಂಡ. ಎಲ್ಲರೂ ಅವರವರ ಪಾತ್ರ ನಿರ್ವಹಣೆಯಲ್ಲಿ ಮುಳುಗಿದ್ರೆ ಕೃಷ್ಣ ಮಾತ್ರ ಸೂಕ್ಷ್ಮವಾಗಿ ಎಲ್ಲ ನೋಡ್ತಾ ಇದ್ದಾನೆ. ವ್ಯೋಮಾಸುರ ಹುಡುಗ ಬಂದ ಕೂಡಲೇ ಕೃಷ್ಣ ಅವನತ್ತ ಸಹಜವಾಗಿಯೇ ಬಂದ. ನೀನು ಕಳ್ಳನಾದರೆ ನಾನು ಕಳ್ಳರ ಕಳ್ಳ ಕಣೋ, ಅವರನ್ನೆಲ್ಲ ಎಲ್ಲಿ ಬಚ್ಚಿಟ್ಟಿರುವೆ ಹೇಳು ಎಂದ ಕೃಷ್ಣ. ಉಳಿದವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವಿಯಂತೆ, ಹತ್ತಿರಕ್ಕೆ ಬಾ ಅಂತ ಅವನ ಮೇಲೆ ಎಗರಿ ಅವನನ್ನು ಹಿಡಿದುಕೊಂಡ. ಸಿಂಹ ತೋಳವನ್ನ ಹಿಡಿದಂತೆ ವ್ಯೋಮಾಸುರನನ್ನ ತನ್ನ ಕೈಗಳಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡ. ಈಗ ಹುಡುಗನ ರೂಪ ಬಿಟ್ಟು ನಿಜ ವ್ಯೋಮಾಸುರನಾದ. ರಾಕ್ಷಸಾಕಾರದಲ್ಲಿ ಬೆಳೆದು ನಿಲ್ತಾನೆ. ಆದರೂ ಕೃಷ್ಣನ ಹಿಡಿತದಿಂದ ಬಿಡಿಸಿಕೊಳ್ಳಲು ಆಗದೆ ಇನ್ನಷ್ಟು ಬೆಳಿತಾನೆ. ಆದರೂ ಕೃಷ್ಣನ ಮುಷ್ಟಿಯ ಹಿಡಿತದ ಬಗ್ಗೆ ಎಷ್ಟಿತ್ತು ಅಂದ್ರೆ ಅಸುರನಿಗೆ ಉಸಿರೇ ಆಡಕ್ಕಾಗ್ತಾ ಇಲ್ಲ. ಉಸಿರು ನಿಂತು ಬಿಲಬಿಲ ಒದ್ದಾಡ್ತಾ ಇದ್ದಾನೆ. ಕಡೆಗೆ ಉಸಿರಾಡುವುದು ಸಂಪೂರ್ಣವಾಗಿ ನಿಲ್ತು ಅವನನ್ನ ಕೃಷ್ಣ ನೆಲಕ್ಕೆ ಕೆಡವದ. ಈಗ ಬಿದ್ದದ್ದು ವ್ಯೋಮಾಸುರನ ಮೃತದೇಹ. ಕೃಷ್ಣ ಈಗ ಪರ್ವತದ ಗುಹೆಗೆ ಅಡ್ಡಬಿಟ್ಟಿದ್ದ ಬಂಡೆಯನ್ನ ತನ್ನ ಕಾಲಿನಿಂದ ಒದ್ದ. ಅದು ತುಂಡರಿಸಿ ಬಿತ್ತು. ಬಂಧನದಲ್ಲಿದ್ದ ತನ್ನ ಗೆಳೆಯರನ್ನೆಲ್ಲ ಕರ್ಕೊಂಡು ಗೋಕುಲದ ಕಡೆಗೆ ಬಂದ. ಇತ್ತ ಕಂಸ ಇಷ್ಟಕ್ಕೆ ಸುಮ್ಮನಾಗುವವನಲ್ಲ. ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾನೆ. ಕುವಲಯ ಪೀಡ ಎನ್ನುವ ಆನೆಗೆ ಬೆದರಿಸಿ ಹೆದರಿಸಿ ರೊಚ್ಚಿಗೆಬ್ಬಿಸ್ಲಿಕ್ಕೆ ಹೊಂಚಾಕಿ ನಿಲ್ಲಿಸಿದ್ದಾನೆ. ಬಾಲಕರನ್ನ ಸೊಂಡಿಲಿನಿಂದ ಕುಕ್ಕಿ ಕುಕ್ಕಿ ಕೊಂದು ಹಾಕ್ಲಿಕ್ಕೆ ಸಿದ್ಧತೆ ಮಾಡ್ಕುವಂತ ಮಾವುತನಿಗೆ ಆದೇಶವನ್ನ ನೀಡಿದನೆ. ಮಾವುತ ಬೆದರಿ ಭಯದಿಂದ, ನಿನ್ನ ಸೋದರಿಯ ಮಕ್ಕಳನ್ನ ನಾವಾದರೂ ಕೊಲ್ಲುವುದು ಅಪರಾಧವಲ್ಲವೇ? ಅವರಿನ್ನು ಬಾಲಕರು, ನಿನ್ನ ಸೋದರರಿರುವವರು, ಅವರನ್ನ ಕೊಲ್ಲುವುದು ಹೇಗೆ ಅಂತ ಅಳುಕುತ್ತ ಕೇಳಿದಾಗ ಗಟ್ಟಿಯಾಗಿ ಕಂಸ ಕೇಳಿಸುವಂತೆ ಹೇಳ್ತಾ ಇದ್ದಾನೆ. ಎಲ್ಲರೂ ಸರಿಯಾಗಿ ಕೇಳಿಸಿಕೊಳ್ಳಿ. ನನಗೆ ನನ್ನ ಸೋದರಿಯ ಈ ಮಕ್ಕಳ ಮೇಲೆ ಏಕೆ ರೋಷ, ದ್ವೇಷ, ಆವೇಶ? ಕೇಳಿ ಹೇಳ್ತೇನೆ. ನನ್ನ ತಾಯಿ ಹಾಗೂ ತಂದೆ ಉಗ್ರಸೇನ ಒಮ್ಮೆ ಕ್ರೀಡಾ ವಿಹಾರಕ್ಕಾಗಿ ಯಮುನಾ ನದಿಯ ತಪ್ಪಲಿಗೆ ಹೋಗಿದ್ರಂತೆ. ಅದೊಂದು ಅತಿ ಸುಂದರ ಹಾಸು ಹಸುರಿನ ವಿಹಾರವಾದ ಭೂಮಿ. ಅಲ್ಲಿ ಪಲ್ಲವಿಸಿರುವ ರಂಗು ರಂಗಿನ ಬಣ್ಣ ಬಣ್ಣಗಳ ಹೂವಿನ ಬನ. ಆ ಹೂವುಗಳ ಮಕರಂದ ಹೀರ್ಲಿಕ್ಕೆ ದುಂಬಿ ಮರಿದುಂಬಿಗಳ ಝೇಂಕಾರ, ಗಿಳಿಗಳು, ಕೋಗಿಲೆಗಳು, ನವಿಲುಗಳು ಹಾಡಿ ನಲಿಯುತ್ತಿರುವ ಸುಂದರವಾದ ಬನ, ಮಂದ ಮಾರುತದ ಮಂಗಳ ಚೆಲುವಿನ ಪರಿಸರ. ಆ ನದಿ ತೀರದ ಹಾಸು ಹುಲ್ಲಿನ ಹಸಿರು ಹಾಸಿಗೆಯಂತಿದ್ದ ನವಿರಿನ ಮೇಲೆ ನನ್ನ ತಾಯಿ ಮೋಹಕವಾಗಿ ಮಲಗಿದ್ದಳು. ನನ್ನ ತಂದೆ ಉಗ್ರಸೇನ ತಾಯಿಯ ಪ್ರೀತಿಗಾಗಿ ಅಪರೂಪವಾದ ಹಣ್ಣುಗಳನ್ನ ಕಿತ್ತು ತರಲಿಕ್ಕೆ ಹೋಗಿದ್ದ.
ಅಂಗಾತ ಮೋಹಕ ಮಲಗಿದ್ದ ನನ್ನ ತಾಯಿಗೆ ಪರಿಸರದ ಸ್ಥಿತಿಯಿಂದಾಗಿ ನನ್ನ ತಂದೆ ಹತ್ತಿರ ಬರಬೇಕು, ಇರಬೇಕು, ಬೆರೆಯಬೇಕು, ಮರೆಯಬೇಕು ಅಂತ ಅನಿಸಿ ಅವನನ್ನ ಕರೆಯಬೇಕು ಎಂದುಕೊಳ್ಳುವಷ್ಟರಲ್ಲಿ ಪತಿ ಉಗ್ರಸೇನನೇ ಬಂದ. ಆದರೆ ಅಲ್ಲಿ ನಡೆದಿದ್ದ ಪ್ರಸಂಗವೇ ಬೇರೆ. ಆಕಾಶದಲ್ಲಿ ದ್ರುಮಿಳ ಎಂಬ ಗಂಧರ್ವ ದೇವದತ್ತ ವಿಮಾನದಲ್ಲಿ ಹೋಗ್ತಾ ಇದ್ದ. ಆಕಸ್ಮಿಕವೆಂಬಂತೆ ಕೆಳಗೆ ಬಗ್ಗಿ ನೋಡ್ದ. ಸುಂದರಾತಿ ಸುಂದರವಾಗಿ ಮಲಗಿದ್ದ ನನ್ನ ತಾಯಿಯನ್ನ ನೋಡ್ದ. ಎಷ್ಟೇ ಆಗಲಿ ಅವನು ಗಂಧರ್ವ. ತನ್ನ ಗಂಧವಿದ್ಯಾ ಕೌಶಲ್ಯದಿಂದ ವಿಮಾನವನ್ನ ಮರೆಮಾಡಿ ಭೂಮಿಗೆ ಬಂದ. ಉಗ್ರಸೇನ ದೂರ ಹೋಗಿದ್ದನ್ನ ಗ್ರಹಿಸಿ ತಾನೇ ಉಗ್ರಸೇನನ ರೂಪವನ್ನ ತೊಟ್ಟ. ನಿಧಾನವಾಗಿ ಪ್ರೀತಿಯ ಹೆಜ್ಜೆ ಇಟ್ಟ ಆ ದಿಟ್ಟ. ಮಂದಹಾಸದ ಕಿರುನಗೆ ಬೀರಿ ಒಲವು ನಲಿವು ಚೆಲುವುಗಳ ಅವಳ ಮನಸ್ಸನ್ನ ಸೂರೆಗೊಂಡ. ಪತಿಯೇ ಬಂದಿರುವನೆಂದು ಭಾವಿಸಿದ ಆ ಪತಿವ್ರತೆ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಂಡಳು. ಆದರೆ ಅವನ ಸ್ಪರ್ಶದ ವಿಭಿನ್ನ ಭಾವವನ್ನ ಗಮನಿಸಿದ ಅವಳಿಗೆ ಒಳಗಿಂದೊಳಗೆ ಇವನು ತನ್ನ ಪತಿ ಆಗಿರಲಿಕ್ಕಿಲ್ಲ ಎನಿಸ್ತು. ವಿಚಾರ ಗೊತ್ತಾದ ಕೂಡಲೇ ಆ ಸಾಧ್ವಿಮಣಿ ತನ್ನ ಪಾತಿವ್ರತ್ಯ ಭಂಗವಾಯಿತು ಅಂತ ಪರಿತಪಿಸ್ತಾಳೆ. ಮೊದಲೇ ಪರಪುರುಷನನ್ನ ಬೆರೆತಿದ್ದ ಆಯಾಸ, ಅದರ ಜೊತೆಗೆ ಪಾತಿವ್ರತ್ಯ ಚ್ಯುತಿಯಾಗಿದ್ದಕ್ಕೆ ವಿಚಿತ್ರ ವೇದನೆಯಿಂದ ಒದ್ದಾಡ್ತಾಳೆ. ಧೈರ್ಯ ಮಾಡಿ ಕೇಳ್ತಾಳೆ, ನೀನು ನನ್ನ ಪತಿ ಉಗ್ರಸೇನ ಅಲ್ಲ, ನೀನು ಯಾರು? ನಿಜ ಹೇಳು, ವಂಚಕ, ಭ್ರಷ್ಟ, ಎಂತಹ ಹೀನ ಕೃತ್ಯ ಎಸಗಿ ಮಹಾ ಪ್ರಮಾದ ಮಾಡಿಬಿಟ್ಟೆ ಅಂತ ತತ್ತರಿಸಿ ಕೇಳಿದಾಗ ಆ ದ್ರುಮಿಳ ಗಂಧರ್ವ ಉತ್ತರಿಸ್ತಾನೆ, ನಾನು ಗಂಧರ್ವ. ದೇವತೆಗಳು ಗಂಧರ್ವರು ನಮಗೆ ಈ ವಿಷಯಗಳಲ್ಲಿ ಯಾವ ಪ್ರತಿಬಂಧಕವೂ ಇಲ್ಲ. ನಾನು ದ್ರುಮಿಳ, ದೇವೇಂದ್ರನ ಭೃತ್ಯ. ನಾವು ನಿಮ್ಮ ರೀತಿಯ ಮನುಷ್ಯರ ಹಾಗಲ್ಲ. ಮುಪ್ಪು, ಮರಣ, ಜ್ವರಗಳಿಗೆ ಬಲಿಯಾಗುವ ಮಾನವರಿಗೂ ನಮಗೂ ವ್ಯತ್ಯಾಸವಿದೆ. ನಮ್ಮದು ಗಾಂಧರ್ವ ಧರ್ಮ. ನಮ್ಮಲ್ಲಿ ಸ್ತ್ರೀಯರು ಕ್ರೀಡಿಸಿದರೆ ಅದು ವ್ಯಭಿಚಾರ ಅಂತ ಅನಿಸ್ಕೊಳ್ಳೋದಿಲ್ಲ. ಅಂತಹ ಸಂಗಮದಿಂದ ಮಾನುಷ ಸ್ತ್ರೀಯರು ಕೆಡೋದು ಇಲ್ಲ. ಅದಕ್ಕೂ ಮಿಗಿಲಾಗಿ ಗಂಧರ್ವರು ಮನುಷ್ಯ ಸ್ತ್ರೀಯರನ್ನ ಕೂಡಿದ್ರೆ ಸ್ತ್ರೀಯರಿಗೆ ಅದು ರಮ್ಯ ಮಹೋತ್ಸವ. ಮನುಷ್ಯ ಪತಿಯಿಂದ ದೊರೆಯುವ ಭೋಗ ಸುಖ ಕೊಟ್ಟ ಗಂಧರ್ವನಲ್ಲಿ ಕೃತಜ್ಞತೆಯ ಸಂತಸವನ್ನ ವ್ಯಕ್ತಪಡಿಸ್ದೆ ನನ್ನನ್ನೇ ದೂರ್ತಾ ಇದ್ದೀಯಾ? ಕೆರಳಿ ಕೆಂಡಾಮಂಡಲವಾದ ನಮ್ಮ ತಾಯಿ ಮಾಡಬಾರದ ನೀಚ ಕಾರ್ಯ ಮಾಡಿಬಿಟ್ಟು ಅದನ್ನ ಸಮರ್ಥನೆ ಬೇರೆ ಮಾಡ್ತಾ ಇದ್ದೀಯಾ? ಚಂದ್ರ, ಸೂರ್ಯ, ಅಗ್ನಿ, ವಾಯು ಪಂಚಭೂತಗಳು, ದಿಕ್ ಅಭಿಮಾನಿಗಳು, ಕಾಲ ನಿಯಾಮಕರು, ಧರ್ಮ ದೇವತೆಯಂತಹ ಪವಿತ್ರ ಸಾಕ್ಷಿ ದೇವರನ್ನೆಲ್ಲ ಕಡೆಗಾಣಿಸಿ ನನ್ನನ್ನ ವಂಚನೆಯಿಂದ ಅಪವಿತ್ರಗೊಳಿಸಿದ್ದಷ್ಟೇ ಅಲ್ಲದೆ ಅದಕ್ಕೆ ಸಾಂತ್ವನ ಸಮಾಧಾನದ ಲೇಪ ಮಾಡ್ತಾ ಇದ್ದೀಯಾ? ನಾಚಿಕೆಯಾಗೋದಿಲ್ವ ನಿನಗೆ ಅಂತ ಬಿರು ನುಡಿಗಳನ್ನ ಎಸೆದ್ಲು ನನ್ನ ತಾಯಿ. ಈಗ ಗಂಧರ್ವ ನಯನ ವಿನಯದಿಂದ ಶಾಸ್ತ್ರ ವಚನವೆಂಬ ದಾಟಿಯಲ್ಲಿ ಹೇಳ್ತಾ ಇದ್ದಾನೆ, ಮಾನವ ಜಾತಿಯ ಸ್ತ್ರೀಯರಲ್ಲಿ ದೇವತಾಗಣ, ಗಂಧರ್ವ ಗಣದ ಪುರುಷರು ಸಂಗಮಿಸಿದಾಗ ಅದು ಅನುಲೋಮ ಅಂತ ಅನಿಸ್ಕೊಳ್ಳುತ್ತೆ. ಅದು ಯಾವ ದೃಷ್ಟಿಯಿಂದಲೂ ಅಪರಾಧವಲ್ಲ, ಬದಲಾಗಿ ಇಬ್ಬರಿಗೂ ಸ್ವಾಗತಾರ್ಹ. ಆದರೆ ದೇವತಾ ಸ್ತ್ರೀಯರಲ್ಲಿ ಮನುಷ್ಯ ಪುರುಷರು ಸಂಗಮಿಸೋದು ಪ್ರತಿಲೋಮ, ಅದು ಅಧರ್ಮ. ಈಗ ನಮ್ಮಿಬ್ಬರ ಸಂಗಮ ಆಗಿರೋದು ಅನುಲೋಮ ಧರ್ಮ. ಹಾಗಾಗಿ ಯಾವುದೇ ವಿಧವಾದ ವ್ಯಾಕುಲ, ಬೇಸರ, ಬವಣೆ, ಆತಂಕ ಮಾಡ್ಕೊಳ್ತಕ್ಕಂತ ಅಗತ್ಯವಿಲ್ಲ. ಅದೂ ಅಲ್ಲದೆ ನನ್ನಂತಹ ಶ್ರೇಷ್ಠ ಗಂಧರ್ವ ನಿನ್ನಲ್ಲಿ ಸಂಗಮಿಸಿದ್ದರಿಂದ ಈಗ ನಿನ್ನ ಗರ್ಭದಲ್ಲಿ ಒಂದು ಶಿಶು ಜನಿಸಲಿದೆ. ಅದು ಮುಂದೆ ಧೀಮಂತ, ಶ್ರೀಮಂತ, ಹಣವಂತ, ಘನವಂತ, ಮಹಾತ್ಮ ಅಂತ ಅನಿಸ್ಕೊಳ್ತಾನೆ. ನಾವು ಗಂಧರ್ವರು, ನಮ್ಮ ಮಾತು ಎಂದಿಗೂ ಸುಳ್ಳಾಗೋದಿಲ್ಲ, ಇದು ಸತ್ಯ ಅಂತ ಸಮಾಧಾನದ ಮಾತುಗಳನ್ನಾಡ್ತಾನೆ. ತನ್ನ ಪಾತಿವ್ರತೆಗೆ ಭಂಗವಾಯಿತಲ್ಲ ಅಂತ ನೊಂದು ಬೆಂದು ಒದ್ದಾಡ್ತಿರ್ತಕ್ಕಂತ ನನ್ನ ತಾಯಿಗೆ ಗಂಧರ್ವನ್ನ ಆ ಮರುಳು ಮಾತಿನಿಂದ ಮತ್ತಷ್ಟು ಕೋಪ, ಸಿಟ್ಟು ಬಂತು. ತಕ್ಷಣ ಸೆಡೆದು ನಿಂತ. ನಮ್ಮಮ್ಮ ಹೇಳ್ತಾ ಇದ್ದಾಳೆ, ದುಷ್ಟನೇ, ದುರ್ಮಾರ್ಗನೇ, ಪಾಪಿಷ್ಠನೇ, ಭ್ರಷ್ಟನೇ, ಲೋಕ ಗೌರವವನ್ನ, ನೀತಿ ಮರ್ಯಾದೆಯನ್ನ ಮೀರಿ ನಡೆದದ್ದು ಅಲ್ಲದೆ ಅದನ್ನೇ ಸಂಭ್ರಮಿಸ್ತಿದ್ದೀಯ. ನಿನ್ನ ಸಂಗಮದಿಂದ ನನ್ನಲ್ಲಿ ಹುಟ್ಟುವ ನಿನ್ನ ಮಗ ಕ್ರೂರನಾಗಲಿ, ಪೀಡಕನಾಗಲಿ, ಹಿಂಸಾಕನಾಗಲಿ, ಅಕೃತ್ಯ ಮಾಡುವುದರಲ್ಲಿ ನಿಸ್ಸೀಮನಾಗಲಿ, ನಿಷ್ಕರುಣಿಯಾಗಲಿ, ದೇವ ವಿಪ್ರರ ಅನುಗ್ರಹಕ್ಕೆ ಅವನು ಅಪಾತ್ರನಾಗಲಿ, ನಿಮಗೆಲ್ಲ ಅವನು ತೊಂದರೆಯನ್ನು ನೀಡಲಿ ಅಂತ ಶಪಿಸ್ಬಿಟ್ಲು. ದ್ರುಮಿಳನಿಗೂ ಕೋಪವಂತು. ಈ ನಿನ್ನ ಮಗ ನಿಮ್ಮವರಾದ ಭೋಜ ವೃಷ್ಣಿ ಅಂಧಕರಿಗೆ ಶತ್ರುವಾಗಲಿ, ನನ್ನಿಂದ ಹುಟ್ಟಲಿರುವ ಈ ನಿನ್ನ ಮಗ ನಿನ್ನ ಕುಲವನ್ನೇ ನಾಶ ಮಾಡಲಿ ಅಂತ ಪ್ರತಿಯಾಗಿ ಅವನು ಶಾಪ ಕೊಟ್ಬಿಟ್ಟ.
ಅದೃಶ್ಯನಾದ. ಈ ಘಟನೆ ನಡೆದ ಎಷ್ಟೋ ಹೊತ್ತಿನ ನಂತರ ನನ್ನ ತಂದೆ ಉಗ್ರಸೇನ ಅಲ್ಲಿಗೆ ಬಂದ. ಅವನಿಗೆ ಯಾವ ವಿಚಾರವೂ ತಿಳಿಯಲಿಲ್ಲ. ಈ ಕಥೆಯನ್ನೆಲ್ಲ ನನಗೆ ಒಮ್ಮೆ ರಹಸ್ಯ ಸಂದರ್ಭದಲ್ಲಿ ನಾರದರು ಹೇಳಿದ್ರು. ಹಾಗಾಗಿ ಇವನು, ಈ ಉಗ್ರಸೇನ ನಿಜವಾಗಿ ನನ್ನ ತಂದೆಯೇ ಅಲ್ಲ. ಮುಂದೆ ನಮ್ಮ ತಂದೆ ಉಗ್ರಸೇನನಿಗೆ ಇನ್ನು 8 ಗಂಡು ಮಕ್ಕಳು, 4 ಹೆಣ್ಣು ಮಕ್ಕಳು ಹುಡ್ತಾರೆ. ಅವರೇ ನ್ಯಗ್ರೋಧ, ಸುನಾಮ, ಅನಕಾಹ್ವ, ಶಂಕು, ಸುಭೂಮಿ, ರಾಷ್ಟ್ರಪಾಲ, ಯುದ್ಧತುಷ್ಣಿ, ಸಂತುಷ್ಟಿಮಾನ್. ಹೆಣ್ಣು ಮಕ್ಕಳಲ್ಲಿ ಕಂಸ, ಕಂಸವತಿ, ಸುತಮ, ರಾಷ್ಟ್ರಪಾಲಿಕ. ಹಾಗಾಗಿ ಉಗ್ರಸೇನ ನನ್ನ ತಂದೆಯಲ್ಲದ ಕಾರಣ ಅವನನ್ನು, ವಸುದೇವನನ್ನು, ಅವನ ಕಡೆಯವರನ್ನು ಕೊಂದರೂ ನನಗೆ ಯಾವ ಮೋಹವೂ ಇಲ್ಲ, ಪಾಪವೂ ಇಲ್ಲ. ಆದ್ದರಿಂದ ನಿಶ್ಚಿಂತೆಯಿಂದ ನೀವು ಬಲರಾಮ ಕೃಷ್ಣರನ್ನ ಆನೆಯ ಕಾಲಿಗೆ ಕಟ್ಟಿ ತುಳಿಸಿ ಕೊಲ್ಲಿರಿ. ಅವರು ಮೃತರಾದ ಮೇಲೆ ನಾನು ಶ್ರದ್ಧೆಯಿಂದ ಅವರಿಗೆ ಮಾಡುವ ಪ್ರೇತ ಕಾರ್ಯವನ್ನ ವಸುದೇವ, ಉಗ್ರಸೇನ, ನಂದ, ದೇವಕಿ ಎಲ್ಲರೂ ಕೂಡಿ ನೋಡಿ ಕಣ್ತುಂಬಿಕೊಳ್ಳಲಿ. ಎಲ್ಲ ನಂದ ಸಮೂಹ, ಗೊಲ್ಲರು, ಗೋಪಾಲಕರು, ಯಾದವರು ಈ ಮಕ್ಕಳ ಸಾವನ್ನ ಕಣ್ಣಾರೆ ನೋಡಲಿ. ಅದಕ್ಕಾಗಿ ದೇಶದ ಜನರನ್ನೆಲ್ಲ ಆಮಂತ್ರಿಸಿ ನನ್ನ ಧೀರ ವೀರ ವಿಕ್ರಮ ಪುರುಷ ಸಾಧನೆಗಳನ್ನ ಅವರೆಲ್ಲ ನೋಡಿ ಹರ್ಷಿಸಲಿ. ಧನುರ್ ಹಬ್ಬದ ಜಾತ್ರೆಯ ಘೋಷಣೆ ಹಿಂದೆ ಹೊರಡಿಸಿ ಅಂತ ಆರ್ಭಟಿಸ್ತಾ ಆದೇಶಿಸ್ತಾನೆ ಕಂಸ. ಇದರ ಕಾರ್ಯಾರಂಭವನ್ನ ಇಂದಿಂದಲೇ ಮಾಡಬೇಕೆಂದು ಸಂಕಲ್ಪವನ್ನ ಮಾಡಿದ ಕಂಸ ತನಗೆ ಆಪ್ತನು, ಯದುಶ್ರೇಷ್ಠನು ಆದ ಅಕ್ರೂರರನ್ನ ಕರೆಸ್ತಾ ಪ್ರೀತಿಯಿಂದ ಅವನ ಕೈ ಹಿಡಿದುಕೊಂಡು, ನಮ್ಮ ಭೋಜ ವೃಷ್ಣಿ ವಂಶಗಳಲ್ಲಿ ನಿನಗಿಂತ ಆಪ್ತರೂ ಆತ್ಮೀಯರೂ ನನಗೆ ಇನ್ನಾರೂ ಇಲ್ಲ ಅಕ್ರೂರ. ಕ್ರೂರ ಕೃತ್ಯಗಳಿಂದ ದೂರ ಇರುವ ನಿನಗೆ ಅಕ್ರೂರ ಎಂಬ ಹೆಸರು ಅನ್ವರ್ಥವಾಗಿದೆ. ನಿನ್ನೊಡನೆ ಸ್ನೇಹ ಮಾಡುವುದು ಅತಿ ಪ್ರೀತಿಯ ಅನುಭವ. ನೀನು ಕೋಪ, ಕ್ರೋಧ, ಕೌರ್ಯ ಇಲ್ಲದ ಯಾವಾಗಲೂ ನನ್ನ ಹಿತ ಬಯಸೋನು. ಆದರೆ ನೀನೀಗ ನನಗೊಂದು ಮುಖ್ಯ ಉಪಕಾರ ಮಾಡಲೇಬೇಕು. ಹೋಗು ನಂದ ಗೋಕುಲಕ್ಕೆ, ವಸುದೇವನ ಮಕ್ಕಳಾದ ಕೃಷ್ಣ ಬಲರಾಮನನ್ನ ರಥದಲ್ಲಿ ಕರೆದುಕೊಂಡು ಬಾ. ನಂದ ಗೋಪನನ್ನು, ಯಾದವರನ್ನು ಎಲ್ಲರನ್ನೂ ಧನುರ್ ಹಬ್ಬಕ್ಕೆ ಬರುವಂತೆ ಆಹ್ವಾನವನ್ನ ನೀಡಿ ಬಾ. ಬಲರಾಮ ಕೃಷ್ಣನನ್ನ ಮಾತ್ರ ನೀನೇ ಖುದ್ದಾಗಿ ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಬರಬೇಕು. ಬರುವಾಗ ಅವರೆಲ್ಲ ಕಪ್ಪ ಕಾಣಿಕೆಗಳನ್ನ ತರುವಂತೆ ಹೇಳು. ಬಲರಾಮ ಕೃಷ್ಣರನ್ನ ಕುವಲಯ ಪೀಡ ಎಂಬ ಆನೆಯಿಂದ ತುಳಿಸಿ ಛಿದ್ರ ಛಿದ್ರ ಮಾಡ್ತೇನೆ. ಒಂದು ವೇಳೆ ಅಲ್ಲಿ ಅವರು ಬದುಕಿ ಉಳಿದರೆ ಚಾಣೂರ ಮುಷ್ಟಿಕರು ತಮ್ಮ ಪ್ರಾಣಗಳನ್ನ ಪಣವಾಗಿಟ್ಟು ಅವರನ್ನ ಮರ್ದಿಸ್ಲಿಕ್ಕೆ ಸಿದ್ಧ ಸನ್ನದ್ಧರಾಗ್ತಾರೆ. ಈ ಇಬ್ಬರು ಹುಡುಗರನ್ನ ಮುಗಿಸಿ ಆಮೇಲೆ ವಸುದೇವಾದಿಗಳನ್ನ ನಾನೇ ಕೊಲ್ಲುತ್ತೇನೆ. ನನ್ನ ಶೌರ್ಯ ಪರಾಕ್ರಮಗಳಿಂದ ವೃಷ್ಣಿ, ಭೋಜ, ದಶಾರ್ವೀರರನ್ನ ನಿರ್ಮೂಲ ಮಾಡಿ ಮುದುಕನು, ರಾಜ್ಯ ಕಾಮುಕನು ಆದ ನಮ್ಮ ತಂದೆ ಉಗ್ರಸೇನನನ್ನ ಸಂಹರಿಸ್ತೇನೆ. ಚಿಕ್ಕಪ್ಪ ದೇವಲನನ್ನು ಅವನೊಡನೆ ಮುಗಿಸ್ತೇನೆ. ಅಳುದುಳಿದ ಶತ್ರುಗಳನ್ನ ಮರ್ದಿಸುವುದು ನನಗೆಷ್ಟರ ಕೆಲಸ. ಅನಂತರ ನಾನು ಜರಾಸಂಧ, ನರಕ, ಬಾಣ, ಶಂಬರ ಮುಂತಾದ ಸ್ನೇಹಿತರ ಜೊತೆ ಇಡೀ ಭೂಮಂಡಲವನ್ನ ವೈಭವ ವಿಜೃಂಭಣೆಗಳಿಂದ ಆಳ್ತೇನೆ. ಇದೇ ನನ್ನ ಸಮಗ್ರ ಯೋಜನೆ. ಹೋಗು, ಈಗಲೇ ಹೊರಡು ಎಂದು ಅಕ್ರೂರನಿಗೆ ಆಜ್ಞೆಯನ್ನ ಮಾಡಿದ ಕಂಸ. ಬಲರಾಮಕೃಷ್ಣರನ್ನ ಧನುರ್ಯಾಗದ ನಿಮಿತ್ತ ನಿನ್ನ ರಥದಲ್ಲೇ ತಂದು ಬಿಡು. ಉಳಿದವರಿಗೆಲ್ಲ ಧನುರ್ ಹಬ್ಬದ ಜೊತೆಗೆ ಮಥುರಾಪುರಿಯ ವೈಭವವನ್ನ, ಅಲಂಕಾರವನ್ನ ನೋಡ್ಲಿಕ್ಕೆ ಬನ್ನಿ ಅಂತ ಹೇಳು. ಹೋಗಿ ಬಾ, ಶುಭವಾಗಲಿ ಅಂದ. ಒಡನೆಯೇ ಅಕ್ರೂರ ಹೇಳ್ತಾ ಇದ್ದಾನೆ, ಕಂಸರಾಜ, ನೀನು ಹೋಗು ಎಂದು ಆದೇಶ ನೀಡಿ ಕಳಿಸುತ್ತಿರುವಾಗ ಹೋಗದೆ ಇರುವುದಕ್ಕೆ ಆಗುತ್ತದ? ಮುಂದಿನ ಕಾರ್ಯಗಳ ಬಗ್ಗೆ ಯೋಜನೆ ಮಾಡೋದು ಸರಿ, ಆದರೆ ಯಾವುದೂ ನಿನ್ನ ಕೈಲಿಲ್ಲ. ಫಲಾಫಲ ದೈವಾಧೀನ. ಎಲ್ಲವೂ ದೈವ ಇಚ್ಛೆ. ನಿನ್ನ ಆಜ್ಞೆಯನ್ನ ಪರಿಪಾಲಿಸ್ತೇನೆ. ನಿನ್ನ ಶತ್ರುವಿನ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ ಅಂತ ಹೊರಟ. ಇತ್ತ ಕೃಷ್ಣ ಒಬ್ಬನೇ ಹೂ ತೋಟದಲ್ಲಿರ್ಬೇಕಾದ್ರೆ ನಾರದ ಮಹರ್ಷಿಗಳು ಬಂದು ಕೃಷ್ಣನನ್ನ ಏಕಾಂತದಲ್ಲಿ ಭೇಟಿ ಮಾಡ್ತಾ ಇದ್ದಾರೆ. ಜಗದೀಶ, ಯೋಗೀಶ್ವರ, ಸರ್ವಸ್ವಾಮಿ, ಸರ್ವಾದಕ, ಸರ್ವನಿಯಾಮಕ, ಮಹಾತ್ಮ, ಸರ್ವಸಾಕ್ಷಿ ಕಣಪ್ಪ ನೀನು. ನಿನ್ನನ್ನ ಮುಗಿಸ್ಲಿಕ್ಕೆ ಬಂದ ಎಲ್ಲ ಅಸುರರನ್ನ ನೀನೇ ಮುಗಿಸ್ತೆ.
ನೀನು ಅವತಾರ ಮಾಡಿರುವುದೇ ದುಷ್ಟರನ್ನ ಭ್ರಷ್ಟರನ್ನ ನಿರ್ಮೂಲನೆ ಮಾಡ್ಲಿಕ್ಕೆ. ದೇವಾದಿದೇವ, ನಿನಗೆ ಮಥುರಾ ಪಟ್ಟಣದಿಂದ ಕರೆ ಬರ್ತದೆ. ಅಲ್ಲಿಗೆ ನೀನು ಹೋಗಿ ಚಾಣೂರ, ಮುಷ್ಟಿಕ, ಗಜಕಂಸ, ಶಂಕ, ಯವನ, ಮುರ, ಪೌಂಡ್ರಕ, ಶಿಶುಪಾಲ, ದಂತವಕ್ತ್ರ ಎಲ್ಲರನ್ನ ಮುಗಿಸಬೇಕು. ಅಕ್ರೂರ ಅಲ್ಲಿಂದ ಹೊರಟವನು ಮರುದಿನ ಪ್ರಾತಃ ಕಾಲಕ್ಕೆ ಎದ್ದು ಅನುಷ್ಠಾನಗಳನ್ನ ಮುಗಿಸಿ ರಥವನ್ನ ಸಿದ್ಧ ಮಾಡಿಕೊಂಡು ಪ್ರಯಾಣವನ್ನ ಬೆಳೆಸಿದ್ದ. ದಾರಿಯಲ್ಲಿ ಯೋಚನೆ ಮಾಡ್ತಾ ಹೋಗ್ತಾ ಇದ್ದಾನೆ ಅಕ್ರೂರ, ಆಹಾ, ನಾನೆಂತಹ ಭಾಗ್ಯವಂತ, ಕೃಷ್ಣನನ್ನ ಕಾಣ್ತಕ್ಕಂಥ ಸೌಭಾಗ್ಯ ನನಗೆ ಅನಾಯಾಸವಾಗಿ ಪ್ರಾಪ್ತಿ ಆಗೋಯ್ತಲ್ಲ. ಜನ್ಮ ಜನ್ಮಗಳಲ್ಲಿ ಅದೇನ್ ತಪಸ್ ಮಾಡಿರ್ಬೇಕು ನಾನು, ಏನ್ ದಾನ ಮಾಡಿದ್ನೋ ನಾನು, ಅದರ ಫಲರೂಪವಾಗಿ ಇಂದು ಕೃಷ್ಣನ ದರ್ಶನ ಸಿಗ್ತಾ ಇದೆಯಲ್ಲ ನನಗೆ. ತಪಸ್ವಿಗಳು, ಜ್ಞಾನಿಗಳು, ಯೋಗಿಗಳು ಯಾವ ಪ್ರಭುವಿನ ಚರಣಕಾಂತಿಯ ಆಸರೆಯಿಂದಲೇ ಜನನ ಮರಣ ಅಂತಕ್ಕಂಥ ಚಕ್ರವನ್ನ ಸುಲಭವಾಗಿ ದಾಟ್ಕೊಳ್ತಿದ್ರೋ ಅಂತಹ ಪ್ರಭುವನ್ನ ಕಾಣ್ಲಿಕ್ಕೆ ದ್ವೇಷ ಭಾವನೆಯ ನಿಮಿತ್ತವಾಗಿ ಆದ್ರೂ ಕೂಡ ನನ್ನನ್ನ ಕಳುಹಿಸಿ ಕಂಸ ಒಳ್ಳೆಯದನ್ನೇ ಮಾಡ್ತಾ ಇದ್ದಾನೆ. ಮುಂಗುರುಳ ಕಾಂತಿಯಿಂದ, ಚಂದ್ರಬಿಂಬ ಸೌಂದರ್ಯದಿಂದ, ಕರ್ಣಕುಂಡಲಗಳಿಂದ ಹೊಮ್ತಾ ಇರ್ತಕ್ಕಂಥ ಕಾಂತಿಯಿಂದ, ರಂಗೇರಿದ ಕೆನ್ನೆಯ ಸನಿಹದ ಮೃದು ಮಂದಹಾಸದಿಂದ ಕೂಡಿರ್ತಕ್ಕಂಥ ಆ ಕೃಷ್ಣನನ್ನ ಕಾಣುವ ಅಹೋಭಾಗ್ಯ, ಮಹಾಭಾಗ್ಯ. ಇಂದು ನನ್ನ ಭಾಗ್ಯವೇ ಭಾಗ್ಯ. ಎಲ್ಲರದಲ್ಲಿಯೂ ಎದ್ದು ಇಲ್ಲದಿರದಲ್ಲೂ ಎದ್ದು ಅಂತರ್ಗತನಾಗಿ ಯಾರ ಬಳಿಯೂ ಇಲ್ಲದಂತಹ ವಿಶೇಷವಾಗಿ ಲೋಪದೋಷಗಳೇ ಇಲ್ಲದೆ ಇರತಕ್ಕಂಥ ಸ್ವಾಮಿ ಅಂದ್ರೆ ಅದು ಕೃಷ್ಣ. ಆಡುವ ಎಲ್ಲ ಮಾತು, ಧ್ವನಿ, ಶಬ್ದ ಯಾರನ್ನ ಸ್ಮರಿಸಿ ಯಾರನ್ನ ಬಣ್ಣಿಸ್ತಾ ಮಾತಾಡ್ತೀವೋ, ಯಾರನ್ನ ನೆನ್ಸ್ಕೊಂಡ್ರೆ ಜೀವನ ಪಾವನ ಆಗುತ್ತೋ ಅಂತಹವನನ್ನ ನೋಡಕ್ ಹೋಗ್ತಾ ಇದ್ದೀನಲ್ಲ. ಯಾವ ಸ್ವಾಮಿ ಸಾತ್ಪಥ ವಂಶದಲ್ಲಿ ಅವತಾರ ಮಾಡಿ ಧರ್ಮ ನೀತಿಗಳ ಮರ್ಯಾದೆ ಕಾಯ್ತಾ ಇದ್ದಾನೋ, ಅಂತಹವರಿಗೆ ಸುಖ ಸಂತಸವನ್ನ ತರ್ತಾನೋ, ಆ ಮುದ್ದು ಕೃಷ್ಣನ ನೋಡುವ ಭಾಗ್ಯ ನಂದಾಗಿದೆಯಲ್ಲ. ಇಂದು ಶುಭ ಮುಂಜಾನೆಯಂತೆ ತೋರ್ತಾ ಇದೆ ನನಗೆ. ಕೇವಲ ಮಂಗಳಪ್ರದವಾದ ವಸ್ತು ವಿಶೇಷಗಳೇ ಕಣ್ಣಿಗೆ ಬೀಳ್ತಾ ಇದೆ. ಶುಭ ಶಕುನನೇ ನನಗೆ ಬರ್ತಾ ಇದೆಯಲ್ಲ. ನಾನು ಈ ಸಂಜೆ ಪಡೆಯಲಿರುವ ಕೃಷ್ಣ ದರ್ಶನದ ಮಹಾಭಾಗ್ಯ ಇದು. ನಾನು ಆ ಮಾಧವನ ಪದ ಸಮೀಪಕ್ಕೆ ತೆರಳಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಆಗ ಭದ್ರ ಜನರ ಭಯ ಪರಿಹರಿಸ್ತಕ್ಕಂತ ತನ್ನ ಅಭಯ ಆಸ್ತವನ್ನ ನನ್ನ ಶಿರದ ಮೇಲೆ ಏನಾದ್ರೂ ಇಡ್ತಾನೇನೋ ಆ ಸ್ವಾಮಿ ಅಂತ ಪ್ರೀತಿಯಿಂದ ಕಾಯ್ತಾ ಇದ್ದಾನೆ. ಇಂದ್ರ, ಬಲಿ ಮುಂತಾದವರು ಯಾವ ಪಾದ ಪದ್ಮಕ್ಕೆ ರೇಖಿ 3 ಲೋಕದ ಅಧಿಪತಿಗಳಾದ್ರೋ, ಯಾರ ಪಾದಗಳು ಕಲ್ಹಾರ ಹೂವಿನ ಸೌರಭ ಪಸರಿಸ್ತಾ ಇದೆಯೋ, ಯಾರ ಪಾದವು ಗೋಕುಲದ ಹಸಿರು ಬನಗಳಲ್ಲಿ ವಿಹರಿಸಿದ ಎಲ್ಲ ಗೋಪಿಯರ ಎಲ್ಲ ಶ್ರಮಗಳನ್ನ ಪರಿಹರಿಸ್ತೋ ಅಂತಹ ದಿವ್ಯ ಚರಣವನ್ನ ನಾನು ಮುಟ್ಟಿ ನಮಸ್ಕಾರ ಮಾಡ್ಬೇಕಲ್ಲ. ಕಂಸನ ದೂತನಾಗಿ ಅವನಿಂದ ಪ್ರೇರಿತನಾಗಿ ಬಂದಿರುವ ದೂತ ಅಂತ ಕೃಷ್ಣ ನನ್ನನ್ನು ನೋಡಿ ಉಪೇಕ್ಷೆ ಮಾಡ್ತಾನ, ನನ್ಗೆ ಆಶೀರ್ವಾದ ಮಾಡ್ತಾನ? ಯಾಕಂದ್ರೆ ನನ್ನ ಒಳಗೆ ಹೊರಗೆ ಎಲ್ಲ ಅವನೇ ಇದ್ದಾನೆ. ನನ್ನ ಹೃದಯ ಭಾವನೆ ಅವನ್ಗೆ ಅರ್ಥ ಆಗುತ್ತಲ್ವಾ. ನಾನು ಅವನನ್ನು ಕಂಡು ನಮಸ್ಕರಿಸಿದ ಕೂಡಲೇ ದಯಾ ದೃಷ್ಟಿಯ ಪ್ರೀತಿ ಕಣ್ಣುಗಳಿಂದ ನನ್ನನ್ನ ಕೃಷ್ಣ ನೋಡ್ತಾನೆ ಅಲ್ವಾ. ಅಷ್ಟು ನೋಡಿದ್ರೆ ಸಾಕು, ಜನ್ಮಾಂತರದ ಪಾಪಗಳನ್ನ ಕಳೆದುಕೊಂಡು ನಿಶ್ಚಯವಾಗಿ ಪರಮಾನಂದದ ಅನುಭವವನ್ನ ನಾನು ಪಡೆದು ಬಿಡ್ತೀನಿ. ಅವನನ್ನೇ ಸ್ಮರಿಸಿ ನಂಬಿಸಿ ಬಂದಿರುವ ಆತ್ಮೀಯ ಬಂಧುವಾದ ನನ್ನನ್ನ ಕೃಷ್ಣ ಪ್ರೀತಿಯಿಂದ 2 ಬಾಹುಗಳಿಂದ ಆಲಂಗಿಸಿ ಆನಂದದ ಅನುಭವವನ್ನ ನೀಡ್ತಾನ. ಆ ಬಾಹುಬಂಧನ ನನ್ನ ಎಲ್ಲಾ ಬಂಧನಗಳನ್ನ ಕಳಚಿ ನನ್ನ ದೇಹವನ್ನ ಪವಿತ್ರ ಮಾಡುತ್ತಾ, ಅವನ ಆಲಿಂಗನ ಭಾಗ್ಯದ ಸೌಖ್ಯದಿಂದ ರೋಮಾಂಚಿತನಾದ ನನ್ನನ್ನ ಕೃಷ್ಣ, ಅಣ್ಣ ಅಕ್ರೂರ, ಬಾ ಬಂದೆಯ, ಕುಳಿತುಕೋ ಅಂತ ಪ್ರೀತಿಯಿಂದ ನನ್ನನ್ನು ಏನಾದ್ರೂ ಕರೆದು ಬಿಟ್ರೆ ಮನಸ್ಸಿನಿಂದ ನನ್ನ ಜನ್ಮ ಸಾರ್ಥಕ, ನನ್ನ ಬದುಕು ಧನ್ಯವಾಗುತ್ತೆ. ಕೃಷ್ಣನ ಭಾವನೆ ನನಗೆ ಚೆನ್ನಾಗಿ ಗೊತ್ತು. ಅವನಿಗೆ ವೈಷಮ್ಯ, ಪ್ರಿಯ ಅಪ್ರಿಯ, ದ್ವೇಷ ರೋಷ ತಿರಸ್ಕಾರ ಅಂತಕ್ಕಂಥ ಯಾವ ಭಾವನೆಗಳೂ ಅವನಲ್ಲಿಲ್ಲ. ಅವನೇ ಕಲ್ಪವೃಕ್ಷ. ಸೇವೆ ಮಾಡುವವರ, ಪ್ರೀತಿ ಮಾಡುವವರ ಯೋಗ್ಯತೆಗೆ ಫಲವನ್ನ ಕೊಟ್ಟೇ ಕೊಡ್ತಾನೆ. ಒಂದು ವೇಳೆ ನಾನು ಅಲ್ಲಿ ತಲುಪಿದಾಗ ಕೃಷ್ಣ ಗೋವುಗಳ ಜೊತೆ ಬೇರೆಲ್ಲೋ ಇದ್ರೆ ಬಲರಾಮನನ್ನ ಸ್ವಾಗತಿಸಿ
ಒಳಗೆ ಕರಿಬೋದೇನೋ. ಹೀಗೆ ದಾರಿಯುದ್ದಕ್ಕೂ ಅಕ್ರೂರ ಯೋಚನೆ ಮಾಡ್ತಾ, ಕೃಷ್ಣನ ದರ್ಶನಕ್ಕಾಗಿ ಕಾತರಿಸಿ ಹಂಬಲಿಸುತ್ತಾ ರಥದ ವೇಗವನ್ನ ಹೆಚ್ಚಿಸ್ತಾ. ಈಗ ದೂರದಲ್ಲಿ ಅಕೋ ಬೃಂದಾವನ ಸನಿಹ ಬರ್ತಾ ಇದೆ. ಉತ್ತುಂಗ ಶೃಂಗದಂತಿರ್ತಕ್ಕಂಥ ಬೃಹತ್ ವೃಕ್ಷಗಳು ಕಾಣಿಸ್ತಾ ಇದೆ. ಜಾಜಿ, ಮಲ್ಲಿಗೆ, ಬಳ್ಳಿ, ಮಾವು, ಮತ್ತಿ, ತಾಳೆ, ಆಲದ ಮರ, ಚಂದನ ಪರಿಮಳದ ಸೌರಭ ಗಿಡ, ಅರಳಿದ ತಾವರೆ, ಹೂಗಳಿಂದ ತುಂಬಿದ ಸರೋವರ, ಇವೆಲ್ಲ ಇದ್ದ ಬೃಂದಾವನ. ರಥ ಪ್ರವೇಶ ಮಾಡಿಬಿಡ್ತು ಬೃಂದಾವನವನ್ನ. ಅವನು ಹೋಗಿ ಸೇರುವ ಹೊತ್ತಿಗೆ ಸಂಜೆಯ ಗೋಧೂಳಿ ಸಮಯ. ಕೆಲವು ಹಸು ಕರುಗಳು ಇನ್ನು ಮನೆಯತ್ತ ಬರದಿದ್ದಾಗ ಅವನ್ನು ಹುಡುಕ್ಲಿಕ್ಕೆ ಪೊದೆ, ಕಣಿವೆ, ತೋಪುಗಳಲ್ಲಿ ಸ್ವರವೆತ್ತಿ ಕರಿತಾ ಇರ್ತಕ್ಕಂತ ಗೋಪಾಲಕರ ಧ್ವನಿ ಅವನ ಕಿವಿಗೆ ಬಿತ್ತು. ಆ ಧ್ವನಿಗೆ ಸ್ಪಂದಿಸುವಂತೆ ಅಂಬಾರವ ಮಾಡ್ತಾ ಇದ್ದವೇ ಹಸು ಕರುಗಳು. ಅಂದೇ ಜನಿಸಿದ ಎಳೆಯ ಕರುಗಳನ್ನ ಭುಜದ ಮೇಲಿಟ್ಟುಕೊಂಡು ಕೊರಳ ಹಗ್ಗ ಕೈಯಲ್ಲಿ ಹಿಡಿದು ಬಾಣಂತಿ ಗೋವುಗಳ ಜೊತೆ ನಿಧಾನವಾಗಿ ಬರ್ತಾ ಇದ್ದಾರೆ ಗೋಪಾಲಕರು. ಇಷ್ಟೆಲ್ಲ ಗೋವುಗಳನ್ನ ಕಾಡಿನ ಚಿರತೆ, ಹುಲಿ, ಕ್ರೂರ ಮೃಗಗಳಿಂದ ರಕ್ಷಿಸ್ಲಿಕ್ಕೆ ಮನೆ ಮುಂದೆಯ ಇಕ್ಕೆಲಗಳಲ್ಲಿ ಈಟಿ, ಬಿಲ್ಲು, ಬಾಣ, ಕತ್ತಿ, ಗಂಡುಗೊಡಲಿ, ಪರಿಪರಿ ಆಯುಧರಿಸಿ ಹೆಜ್ಜೆ ಹಾಕ್ತಾ ಇದ್ದಾರೆ ಕಾವಲು ಭಟರು. ಈಗಾಗಲೇ 6 ತಿಂಗಳಿಗೂ ಹೆಚ್ಚಾಗಿರ್ತಕ್ಕಂಥ ಎಳೆಕರುಗಳು ತಮ್ಮ ಶಕ್ತಿಯಿಂದ ಕೊರಳಿನ ಹಗ್ಗವನ್ನ ಕಿತ್ತು ಹಾಕಿ ಕುಣಿದು ಕುಪ್ಪಳಿಸ್ತಾ ತಾಯಿ ಹಸುವಿನ ಕೆಚ್ಚಲಿಗೆ ಬಾಯಿ ಹಾಕಿ ಕುಡಿತಾ ಇದ್ದಾವೆ. ಅವುಗಳನ್ನ ಗದರಿ ಕರ್ಕೊಂಡ್ ಬರ್ತಾ ಇದ್ದಾರೆ ಹುಡುಗರು, ಹಿರಿಯರು. ಮನೆಗೆಲಸ ಮರೆತು ಮನೆಯವರ ಕಣ್ಣು ತಪ್ಪಿಸಿ ಕೃಷ್ಣನ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ ಗೋಪಿಯರು. ಈಗ ಗೋಕುಲದ ಅಂಗಳದೊಳಕ್ಕೆ ಅಕ್ರೂರನ ರಥ ಬಂತು. ರಥದಿಂದಲೇ ರಸ್ತೆ ನೋಡ್ತಾನೆ ಅಕ್ರೂರ. ಆ ತೇವವಾದ ಮಣ್ಣಿನ ರಸ್ತೆಯಲ್ಲಿ ಧ್ವಜ, ವಜ್ರ, ಅಂಕುಶ, ಪದ್ಮಗಳ ಚಿಹ್ನೆಯಿಂದ ಕೃಷ್ಣ ಪುಟ್ಟ ಪಾದದ ಹೆಜ್ಜೆಗಳು ಅಲ್ಲಿ ಊರಿರುತ್ತೆ. ಅದನ್ನ ನೋಡ್ತಾನೆ. ತಕ್ಷಣ ರಥದಿಂದ ದುಮುಕ್ತ. ಕೃಷ್ಣನ ಪಾದದ ಹೆಜ್ಜೆ ಗುರುತುಗಳಿದ್ದ ನೆಲದ ಮೇಲೆ ಆನಂದದಿಂದ ಪುಳಕಿತನಾಗಿ ಹೊರಳಾಡ್ತಾನೆ. ಆ ಮಣ್ಣಿನ ಕಣವನ್ನ ಕೈಗೆ ಭಕ್ತಿಯಿಂದ ಎತ್ಕೊಂಡು ಕಣ್ಗೊತ್ಕೊಳ್ತಾನೆ. ಆ ಆನಂದದ ಸಂಭ್ರಮ, ಮಣ್ಣಿನ ಧೂಳಿನ ಪವಿತ್ರ ಸ್ಪರ್ಶದಿಂದ ರೋಮಾಂಚನವಾಗಿ ಇನ್ನಷ್ಟು ಮುಂದಕ್ಕೆ ಬಂದ. ಮನೆಯಿಂದ ಹೊರಬಂದ ಪೀತಾಂಬರಧಾರಿ ಕೃಷ್ಣನನ್ನ, ನೀಲಾಂಬರಧಾರಿ ಬಲರಾಮನನ್ನ ಕಂಡ ಕೂಡಲೇ ಅವರ ಪಾದಗಳಿಗೆ ಎರಗಿ ವಿವಶನಾಗೋದ ಅಕ್ರೂರ. ಈಗ ಅವರನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಸುಂದರ ಬಾಲಕರು ವನಮಾಲೆ, ಮುತ್ತಿನ ಹಾರವನ್ನ ಧರಿಸಿದ್ದಾರೆ. ಅವರ ದೇಹದಿಂದ ಘಮಘಮಿಸ್ತಕ್ಕಂಥ ಪರಿಮಳ ಹೊರಸೂಸ್ತಾ ಇದೆ. ಆನಂದ ಅಶ್ರುಗಳು ಅಕ್ರೂರನ ಕಣ್ಣಲ್ಲಿ ತುಂಬಿಕೊಳ್ತು. ಕಂಠ ಗದ್ಗದಿತವಾಗೋಯ್ತು. ಮಾತು ಬರ್ತಾ ಇಲ್ಲ. ಕೈ ಮುಗಿದು ಸುಮ್ಮನೆ ನಿಂತ್ಕೊಂಡ ಅಕ್ರೂರ. ಅಕ್ರೂರನ ಭಕ್ತಿ ಭಾವದ ಪರಾಕಾಷ್ಠೆಯನ್ನ ಅರಿತ ಕೃಷ್ಣ ತಡ ಮಾಡದೆ ತನ್ನ ಚಕ್ರಾಯುಧವಾದ ಕೈಗಳನ್ನ ಚಾಚಿ ಅಕ್ರೂರನನ್ನ ಬಾಚಿ ಅಪ್ಪಿ ಆಲಿಂಗನದ ಸುಖವನ್ನ ಕೊಟ್ಟ. ಈಗ ಬಲರಾಮನೂ ಮುಂದೆ ಬಂದು ಅಕ್ರೂರವನ್ನ ಎಳೆದು ಬರಸೆಳೆದು ಅಪ್ಪಿಕೊಂಡ. ಇಬ್ಬರೂ ಅಕ್ರೂರನ ಕೈ ಹಿಡಿದು ಮನೆಯೊಳಗೆ ಕರ್ಕೊಂಡು ಹೋದ್ರು, ಸ್ವಾಗತವನ್ನ ಮಾಡಿದ್ರು. ಅವನಿಗೆ ಉಚಿತವಾದ ಆಸನವನ್ನ ನೀಡಿ ಅದರಲ್ಲಿ ಪ್ರೀತಿ ಮಾತುಗಳಿಂದ ಅವನನ್ನ ಕೂರಿಸುತ್ತಾರೆ. ಇಬ್ಬರು ತಂಬಿಗೆ ಹರಿವಾಣ ತಂದ್ರು. ಅಕ್ರೂರನ ಪಾದವನ್ನ ಹರಿವಾಣದಲ್ಲಿಟ್ಟು ಒಬ್ಬರು ನೀರ್ ಹಾಕ್ತಾ ಇದ್ರೆ ಮತ್ತೊಬ್ಬರು ಪಾದವನ್ನ ತೊಳಿತಾ ಇದ್ದಾರೆ. ಶುದ್ಧ ವಸ್ತ್ರದಿಂದ ಅಕ್ರೂರನ ಪಾದವನ್ನ ಒರೆಸ್ತಾ ಇದ್ದಾರೆ. ಅಕ್ರೂರ, ತುಂಬಾ ದೂರದಿಂದ ಪ್ರಯಾಣದ ಆಯಾಸದಲ್ಲಿ ಬಂದಿದ್ದೀಯಲ್ಲ ಅಂತ ಅವನ ಕಾಲನ್ನ ಒತ್ತುತ್ತಾ ಇದ್ದಾರೆ. ಮಧುಪರ್ಕವನ್ನ ಕುಡಿಲಿಕ್ಕೆ ಕೊಡ್ತಾ ಇದ್ದಾರೆ. ಈಗ ಒಳ್ಳೆಯ ರಸದೌತಣವನ್ನ ಮಾಡಿಸ್ತಾ ಇದ್ದಾರೆ. ಅವನ ಮೈಗೆ ಗಂಧವನ್ನ ಪೂಸಿ ತಾಂಬೂಲವನ್ನ ನೀಡ್ತಾ ಇದ್ದಾರೆ. ಅವನ ಕೈನ ಮಣಿಗಂಟಿಗೆ ಒಳ್ಳೆಯ ಮಲ್ಲಿಗೆ ಮಾಲೆಯನ್ನ ಸುತ್ತುತ್ತಾ ಇದ್ದಾರೆ. ಅವನ ಕೊರಳಿಗೆ ಹಾರವನ್ನ ಹಾಕ್ತಾ ಇದ್ದಾರೆ. ದಾರಿಯಲ್ಲಿ ಬರುವಾಗ ರಥದಲ್ಲಿ ಕುಳಿತು ಕೃಷ್ಣ ಬಲರಾಮದಿಂದ ಏನೇನು ಪ್ರೀತಿ, ಅದರ ಉಪಚಾರಗಳನ್ನ ನಿರೀಕ್ಷೆ ಮಾಡಿದ್ದೋ ಅದಕ್ಕಿಂತ ಹೆಚ್ಚಿನ ಮಟ್ಟದಾದಂತಹ ಉಪಚಾರ ಸಿಕ್ಬಿಡ್ತು ಅಕ್ರೂರನಿಗೆ. ಉಭಯ ಕುಶಲೋಪರಿಗಳಾದ ನಂತರ ನಂದ ಅಕ್ರೂರನಿಗೆ ಹೇಳ್ತಾ ಇದ್ದಾನೆ, ಅಕ್ರೂರ, ತನ್ನ ಸ್ವಂತ ತಂಗಿಯ ಮಕ್ಕಳನ್ನೇ ನಿರ್ದಯವಾಗಿ ಕೊಂದ ಕಂಸ ಇನ್ನೂ ವೈಭವದಲ್ಲಿರ್ಬೇಕಾದ್ರೆ
ನೀವು ಭೂಮಿಯ ಮೇಲೆ ಬದುಕ್ತಿರ್ತಕ್ಕಂಥ ಬದುಕಿಗೆ ಏನಾದ್ರೂ ಅರ್ಥವಿದೆಯಾ? ಇನ್ನು ನಿಮ್ಮ ಯೋಗಕ್ಷೇಮವನ್ನ ಏನಂತ ವಿಚಾರಿಸ್ತಿ? ಅಷ್ಟರಲ್ಲೇ ಕೃಷ್ಣನೇ ಅಕ್ರೂರನ ಪಕ್ಕಕ್ಕೆ ಬಂದು ಕೂತ್ಕೊಂಡ. ನೀವೆಲ್ಲ ಕುಶಲವಷ್ಟೇ, ನಿಮ್ಮ ಗೆಳೆಯರು ಬಂಧು ಬಾಂಧವರು ಸೌಖ್ಯವೇ, ಪ್ರಜೆಗಳು ನಿರ್ಭಯರಾಗಿ ಇರುವರೆ, ನಮ್ಮ ಗೋತ್ರದವರೆಲ್ಲ ಕ್ಷೇಮವಷ್ಟೇ, ಮಾವ ಕಂಸ ಹೇಗಿದ್ದಾನೆ? ನನ್ನನ್ನು ಮಗನನ್ನಾಗಿ ಪಡೆದರೆಂಬ ಕಾರಣಕ್ಕಾಗಿಯೇ ಕಾರಾಗೃಹದಲ್ಲಿ ಒದ್ದಾಡ್ತಿರ್ತಕ್ಕಂಥ ವಸುದೇವ ದೇವಕಿಯರು ಇನ್ನು ಜೀವಂತವಾಗಿ ಇರುವರೆ? ನಮ್ಮ ಸಮೂಹಕ್ಕೆ ನೀನೇ ಹಿರಿಯ, ನೀನು ಬಂದ ಕಾರಣವೇನು? ನಮ್ಮ ತಂದೆ ತಾಯಿಗಳು ಏನಾದರೂ ತುರ್ತು ಸಂದೇಶವನ್ನ ಕಳಿಸಿದ್ದಾರಾ? ನಮ್ಮ ವಿಷಯದ ವಾರ್ತೆಯೇ ಇಲ್ಲದ ದುಃಖ ದುಗುಡ ತಲ್ಲಣ ನಿರಾಸೆ ಜಿಗುಪ್ಸೆ ಬವಣೆಗಳಿಂದ ಒದ್ದಾಡ್ತಾ ಇದ್ದಾರಾ? ನೀನ್ ಬಂದ ಕಾರಣವೇನು ಅಂತ ಕೃಷ್ಣ ಅಕ್ರೂರರನ್ನ ಕೇಳಿದಾಗ ಅಕ್ರೂರ ಹೇಳ್ತಾ ಇದ್ದಾನೆ, ನಾರದರು ಕಂಸನಲ್ಲಿಗೆ ಬಂದು ಎಲ್ಲ ರಹಸ್ಯಗಳನ್ನ ತಿಳಿಸ್ಬಿಟ್ಟ. ಆ ಕಾರಣಕ್ಕಾಗಿ ಧನುರ್ಹಬ್ಬದ ಯೋಜನೆ ಮಾಡ್ತಾ ಇದ್ದಾನೆ. ಆ ನೆಪದಲ್ಲಿ ನಿಮ್ಮಿಬ್ಬರನ್ನ ಕರೆಸಿ ನಿಮ್ಮನ್ನ ಮುಗಿಸ್ಲಿಕ್ಕೆ ಮಾಡಿರೋ ಸಂಚಪ್ಪ. ಧನುರ್ಯಾಗದ ಆಹ್ವಾನ ಎಲ್ಲರಿಗೂ ನೀಡಿ ನಿಮ್ಮಿಬ್ಬರನ್ನ ನನ್ನ ರಥದಲ್ಲೇ ಕರೆದುಕೊಂಡು ಬರ್ಲಿಕ್ಕೆ ಆಜ್ಞೆಯನ್ನ ಕೊಟ್ಟಿದ್ದಾನೆ ಕಂಸ ಅಂತ ಎಲ್ಲ ವಿಚಾರವನ್ನ ಕೃಷ್ಣನ ಮುಂದೆ ಬಿತ್ತಿಡ್ತಾನೆ. ಇಷ್ಟನ್ನು ಕೇಳಿ ಬೆಚ್ಚದೆ ಬೆದರದೆ ನಿಂತಿದ್ದ ಬಲರಾಮರು ಪರಸ್ಪರ ನೋಡಿ ಮುಸಿ ಮುಸಿ ನಗ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಕಂಸ ಮಾವನ ಆಮಂತ್ರಣಕ್ಕೇ ನಾವು ಆಭಾರಿಗಳು. ಮಥುರೆಗೆ ಹೋಗಲು ಎಲ್ಲ ಸಿದ್ಧತೆಯಾಗಲಿ. ಹಾಲು ತುಪ್ಪ ಕಾಣಿಕೆಗಳು ಕಪ್ಪಗಳು ಎಲ್ಲವನ್ನ ಸಿದ್ಧ ಮಾಡ್ಕೊಳ್ಳಿ. ಮಥುರೆಗೆ ಹೋಗ್ಲಿಕ್ಕೆ ದಷ್ಟಪುಷ್ಟ ಎತ್ತುಗಳ ಒಳ್ಳೆಯ ಗಾಡಿಗಳನ್ನ ಸಿದ್ಧ ಮಾಡಿ. ಬಿಲ್ಲು ಹಬ್ಬ ಅಂದ್ರೆ ಅಪೂರ್ವವಾದ ಜಾತ್ರೆ. ರಾಜ್ಯದ ನಾನಾ ಭಾಗಗಳಿಂದ ಜನ ಬರ್ತಾರೆ. ಆ ವೈಭವವನ್ನ ನೋಡೋಣ, ಎಲ್ಲ ಸಿದ್ಧರಾಗಿ ಎಂದ ಕೃಷ್ಣ. ಕೃಷ್ಣ ಬಲರಾಮರು ಗೆಳೆಯರ ಜೊತೆ ಅಕ್ರೂರನ ವ್ಯವಸ್ಥೆಯಂತೆ ಮಥುರೆಗೆ ಬಿಲ್ಲು ಹಬ್ಬಕ್ಕೆ ಹೊರಳಿಕ್ಕೆ ಸಿದ್ಧರಾಗ್ತಾ ಇದ್ರೆ ಈ ವಿಚಾರ ಇಡೀ ಗೋಕುಲ ತುಂಬಾ ಹರಡ್ಬಿಡ್ತು. ಗೋಪಿಕೆಯರ ಮುಖ ಬಾಡ್ತು, ಕಾಂತಿ ಬತ್ತಿತು, ಶಾಂತಿ ಕದಡಿತು. ಕೃಷ್ಣ ನಮ್ಮನ್ನ ಬಿಟ್ಟು ಹೋಗ್ತಾನಲ್ಲ ಎಂಬ ಆತಕದಿಂದ ಕುಗ್ಗಿ ಹೋಗ್ತಾರೆ. ಕೆಲವರು ಕೃಷ್ಣನ ಸ್ಮರಣೆ ನೆನಪು, ಅವನ ಪ್ರೀತಿ ರಾಗ ಅನುರಾಗದ ನೆಪವಾಗಿ ಅವನ ಮೃದು ಮಂದಹಾಸ ಕಿರುನೋಟದ ನಗುವಿನ ನೆಪವಾಗಿ, ಕೆಲವರಿಗಂತೂ ಅವನ ಶೃಂಗಾರ ಸಂಭಾಷಣೆಗಳ ಅವನ ಕೊಳಲ ನಾದ ನೆನಪಾಗ್ಬಿಡುತ್ತೆ. ವಿವಶರಾಗೋದ್ರು. ಓಡೋಡಿ ಬರ್ತಾ ಇದ್ದಾರೆ. ಕೃಷ್ಣನನ್ನ ಹೇಗಾದ್ರೂ ಮಾಡಿ ತಡಿಬೇಕಲ್ಲ. ಬ್ರಹ್ಮ ಬರೆದ ಬರಹ ಇದೆಲ್ಲ ಅಂತ ಅಂತಾರೆ. ಆ ಬ್ರಹ್ಮ ಧರ್ಮಿಷ್ಠ ಸಭ್ಯ ಗೃಹಸ್ಥ ಅಂತ ನಂಬಿದ್ದೀವಿ. ಆದ್ರೆ ಅವನಲ್ಲಿ ಒಂದಿಷ್ಟು ಧರ್ಮ ಅನ್ನೋದೇ ಬೇಡ್ವೆ? ನಮ್ಮ ಹೃದಯ ಕಮಲ ಸ್ವಾಮಿಯನ್ನ ಇಲ್ಲಿಂದ ಬೇರೆ ಕಡೆಗೆ ಹೋಗೋ ರೀತಿ ಮಾಡುವಂತಹ ನಿರ್ಧಾರ ಯಾಕೆ ತಗೊಂಡ? ಅವನಿಗದು ಹುಡುಗಾಟನ? ನಮಗೆ ಜೀವನ್ ಮರಣದ ಪ್ರಶ್ನೆ. ಈ ಕುರಿತು ಅವನ ಹೆಂಡತಿ ಸರಸ್ವತಿಗಾದ್ರೂ ಬುದ್ಧಿ ಬೇಡ್ವಾ? ತನ್ನ ಗಂಡನಿಗೆ ಹಣೆಬರಹವನ್ನ ಬರಿಬೇಕಾದ್ರೆ ಹೇಳ್ಕೊಡ್ಬಾರ್ದ ಸ್ವಲ್ಪ ಚೆನ್ನಾಗಿರೋ ಹಣೆಬರಹವನ್ನ ಬರಿ ಅಂತ? ಎಂಥ ವಿಧಿಯಪ್ಪ ಇದು. ನಮಗೆ ಪ್ರೀತಿ ಪ್ರೇಮ ರಾಗ ಅನುರಾಗ ಪ್ರಣಯದ ಭಾವ ಬಂಧ ಸಂಬಂಧ ಹುಟ್ಟಿಸಿ ಅದನ್ನ ಗಟ್ಟಿ ಮಾಡಿ ಇನ್ನೇನು ಆ ಪ್ರೀತಿಯ ಉತ್ತುಂಗ ಫಲ ಪಡ್ಕೊಂಡು ನಾವು ಧನ್ಯರಾಗ್ತೀವಿ ಅನ್ನೋಷ್ಟ್ರಲ್ಲೇ ನಮ್ಮ ದೊರೆಯನ್ನೇ ದೂರ ಮಾಡ್ತಾ ಇದ್ದೆಯಲ್ಲ ವಿಧಿ. ಮಕ್ಕಳು ತಾವೇ ಮರಳಿನಲ್ಲಿ ಮನೆ ಕಟ್ಟಿ ಹೊತ್ತಾಯ್ತು ಅಂತ ತಾಯಿ ತಂದೆಯರು ಕರೆದಾಗ ಅದನ್ನ ಕಾಲಿನಿಂದ ಕೆಡವಿ ಓಡೋಗ್ತಕ್ಕಂಥ ಬಾಲಿಶ ಬುದ್ಧಿ ನಿನ್ನದು ಬ್ರಹ್ಮ. ಸುಂದರ ಮುಖದ ಆಕರ್ಷಕ ಮೂಗುಳ್ಳ ಸೊಬಗಿನ ಚೆಲುವು ನಲಿವು ಒಲವುಗಳ ರಾಜನ ಆ ಸುಂದರ ಮುಖ ಆಕರ್ಷಕವಾಗಿ ತೋರಿಸಿ ಈಗ ಅದನ್ನ ದೂರ ಮಾಡ್ತಕ್ಕಂಥ ನಿನ್ನ ನಿರ್ಧಾರ ಸರಿಯೇ? ಆ ಮಾಧವನ ಮುದ್ದು ಮುಖದಿಂದ ಪಾದ ಕಮಲದವರೆಗೂ ಇರುವ ಜಗತ್ ಸುಂದರ ಮಾಧುರ್ಯವನ್ನ ನಾವು ಸವಿಲಿಕ್ಕೆ ಪ್ರಾರಂಭ ಮಾಡ್ತಿರ್ಬೇಕಾದ್ರೆ ನಮ್ಮ ಕಣ್ಣನ್ನೇ ಕಿತ್ಕೊಳ್ತಾ ಇದೀಯಾ? ಈಗ ಅಕ್ರೂರನೆಂಬ ಹೆಸರಿನಿಂದ ನೀನು ಬಂದಿದ್ದೀಯಾ? ಗೆಳತಿಯರೇ, ವಿಷಯವೇ ಬೇರೆ ಇದೆ. ಅಕ್ರೂರ ಕರೆದದ್ದು ಒಂದು ನೆಪ. ಕೃಷ್ಣನೇ ತಾನು ತಕ್ಷಣ ಹೊರಡುವ ಆತುರ ಆಸೆಯಲ್ಲಿದ್ದಾನೆ. ಯಾಕೆ ಗೊತ್ತಾ? ಮಥುರೆ ನಗರದಲ್ಲಿ ಸೊಬಗಿನ ಹೆಂಗಳೆಯರಿದ್ದಾರೆ. ಅಲ್ಲಿ ಆ ನವನವೀನ ನಾಗರಿಕ ಹೆಣ್ಣುಗಳ ಸಂಘದ ಸವಿಯ ಕನಸಲ್ಲಿ ಆ ಸುಂದರ ಹೊರಟಿರಬೇಕು. ಅವನ ಪ್ರೀತಿ ಕ್ಷಣಿಕದಂತೆ ತೋರ್ತಾ ಇದೆ ಕಣೆ.
ಅವನ ಹಾಸ ಮಂದಹಾಸ, ಸೊಗಸು ಸೊಬಗು ಸೌಂದರ್ಯದ ಸೆಳೆತಕ್ಕೆ ಸಿಕ್ಕಿ ಮನೋಹರವಾದ ನಮ್ಮ ಬಗ್ಗೆ ಸ್ವಲ್ಪವೂ ಚಿಂತೆ ಇಲ್ಲದೆ ಹೊರಟು ಬಿಟ್ಟಿದ್ದಾನ. ನಾವು ನಮ್ಮ ಮನೆ ಪತಿ ಸುತ ಎಲ್ಲರನ್ನ ಬಿಟ್ಟು ಇವನಿಗಾಗಿ ಆತೊರೆದು ಕಾತರಿಸಿ ಆತುರದಿಂದ ಓಡೋಡಿ ಬಂದ್ವಲ್ವಾ, ಅದು ಕೃಷ್ಣನಿಗೆ ಲೆಕ್ಕಕ್ಕೆ ಬರ್ಲಿಲ್ವಾ? ಆಹಾ, ಆ ಮಥುರಾ ನಗರಿಯ ಸುರಸುಂದರಿಯರೇ ನೀವೇ ಭಾಗ್ಯವಂತರು. ಕೃಷ್ಣ ದರ್ಶನದ ಲಾಲಸೆಯಲ್ಲಿದ್ದ ನಿಮಗೆ ಬಹುದಿನದ ಆಸೆ ಇಂದು ಕೈಗೂಡ್ತಾ ಇದೆ. ಕೃಷ್ಣನ ಮುದ್ದು ಮುಖದ ಮಂದಹಾಸದಲ್ಲಿ ಮಿಂದೆದ್ದೂ ನೀವೆಲ್ಲ ಸಂಭ್ರಮದಲ್ಲಿ ಇರ್ತೀರ. ಇನ್ನು ಮುಂದೆ ಅವನ ಹೆಸರೇ ಅಕ್ರೂರ. ಅವನು ಅಕ್ರೂರನೇ ಸರಿ, ಆದರೆ ಅದು ಹೆಸರಿಗೆ ಮಾತ್ರ. ನಿಜವಾಗಿ ನೋಡಿದರೆ ಅವನು ಮಹಾಕ್ರೂರಿ. ನಮ್ಮನ್ನು ಗಣನೆಗೆ ತೆಗೆದುಕೊಳ್ಳದೆ ಕೃಷ್ಣನನ್ನು ಕರೆದುಕೊಂಡು ಹೋಗ್ತಾ ಇದ್ದನಲ್ಲ. ಒಂದು ವೇಳೆ ಅವನು ಅಕ್ರೂರನೇ ಆಗಿದ್ರೆ ನಮ್ಮ ಕೃಷ್ಣನನ್ನು ನಮಗೆ ಬಿಟ್ಬಿಟ್ಟು ಅವನು ಹೋಗ್ಬೋದಿತ್ತಲ್ಲ. ಕೃಷ್ಣ ಮೂಲತಃ ಸ್ವನಿಯಂತ್ರಣದಲ್ಲಿರ್ತಕ್ಕಂಥವನು. ಅಷ್ಟೇ ಅಲ್ಲ, ನಂದಗೋಪ ಮುಂತಾದ ಹಿರಿಯರಲ್ಲಿ ಗೌರವದಿಂದ ಇದ್ದಾನೆ. ಅವನಿಗೆ ನಾಗರಿಕತೆ ಇದೆ. ಆದ್ರೆ ನಮಗೆ ಗೋಕುಲದ ಹಳ್ಳಿಗಳ ಗೋವುಗಳ ಜೊತೆ ಬೆಳೆದವರು, ನಮಗೆ ನಾಗರಿಕತೆ ಕಡಿಮೆ. ನಮಗೆ ವಶೀಕರಣ ಮಾಡ್ಲಿಕ್ಕೆ ಬರಲ್ಲ, ಭಿನ್ನಾಣ ತೋರ್ಸ್ಲಿಕ್ಕೆ ಬರಲ್ಲ, ಲಲ್ಲೆ ಮಾತುಗಳು ಬರಲ್ಲ, ಬಿಂಕ ಬಿಗುಮಾನ ಶೃಂಗಾರ ವನಪು ವಯ್ಯಾರ ಬರಲ್ಲ ನಮಗೆ. ಅವನಿಗೆ ಹೃದಯ ತಾಕಿಸುವ ಹೃದಯವಂತೆಯರು, ಮನಸೋತ ಮನದನ್ನೆಯರು, ಲಾಸ್ಯ ಬೀರುವ ಲಲಿತಾಂಗಿಯರು, ಲಜ್ಜೆ ಸಂಕೋಚ ನಾಚಿಕೆಯ ಹೊದಿಕೆ ಕಳಚಿ ತಮ್ಮ ಹೂನಗೆ ಹುಬ್ಬಿನ ಕುಣಿತಗಳಿಂದಲೇ ಸುಗಮ ಸಂಕೇತಗಳನ್ನು ಕಳಿಸ್ತಕ್ಕಂತ ಆ ಚಾಣಾಕ್ಷ ಮದಿರೆಯರು ಇದ್ದಾರೆ ಗೋಕುಲದಲ್ಲಿ. ಕಂಸನ ಗೋಕುಲದಿಂದ ದೂರ ಇರುವ ಕಂಸನ ನಗರದಲ್ಲಿ. ಅದಕ್ಕೆ ಪರವಶನಾಗಿ ಕೃಷ್ಣ ಇನ್ನೆಂದೂ ನಮ್ಮ ಬಳಿಗೆ ಹಿಂದಿರುಗಿ ಬರಲಾರ. ಇವನು ನಮ್ಮ ದೊರೆ, ಗೋಕುಲದ ದೊರೆ. ದೊರೆಗಳಿಗೆ ಯಾವಾಗಲೂ ಹೊಸತನ್ನು ಹುಡುಕಿ ಹೋಗುವ ಹುಚ್ಚು. ಕೃಷ್ಣ ಮಥುರೆಗೆ ಹೆಜ್ಜೆ ಇಟ್ಟೊಡನೆಯೇ ಮಥುರೆಯ ಭೋಜ, ಅಂಧಕ, ವೃಷ್ಣಿ, ಸಾತ್ವತ ವಂಶದ ಯಾದವರಿಗೆ ವೈಭವದ ಸುಗ್ಗಿ ಸಂಭ್ರಮ. ಎಲ್ಲರೂ ಕೃಷ್ಣನನ್ನ ನೋಡಿ ಕಣ್ತುಂಬಿಕೊಳ್ತಾರೆ. ಇಲ್ಲಿಂದ ಮಥುರೆ ಸೇರುವವರೆಗೂ ಯಾರು ಯಾರು ಕೃಷ್ಣನನ್ನ ಕಾಣ್ತಾರೋ ಅವರೆಲ್ಲ ಚಿರಸ್ಮರಣೀಯ ಮನನೀಯ ಉತ್ಸವ. ಅಯ್ಯೋ, ಅವರಿವರನ್ನ ನಿಂದಿಸಿ ಏನು ಪ್ರಯೋಜನ? ನಮ್ಮ ಕೃಷ್ಣನೇ ನಮ್ಮನ್ನ ಬಿಟ್ಟು ಹೊರಟು ನಿಂತಿದ್ದಾನಲ್ಲ. ಅವನ ಗೆಳೆಯರು ಬಂಡಿ ಕಟ್ಟಿ ಹೊರಡುವ ತರಾತುರಿಯಲ್ಲಿದ್ದಾರಲ್ಲ. ಊರಿನ ಹಿರಿಯಗಾದರೂ ನಮ್ಮ ವ್ಯಾಕುಲ ಅರ್ಥವಾಗಬಾರ್ದಿತ್ತೇ? ಊರಿನ ಹಿರಿಯರೂ ಕೂಡ ಸುಮ್ಮನಿದ್ದಾರೆ. ಕೃಷ್ಣನನ್ನು ಕರೆದೊಯ್ಯಬೇಡ ಎಂದು ನಾವೆಲ್ಲ ಹೋಗಿ ಅಕ್ರೂರನನ್ನೇ ಕೇಳಿಕೊಳ್ಳೋಣ, ಅಥವಾ ದೇವತೆಗಳನ್ನ ಪ್ರಾರ್ಥಿಸಿ ಕೃಷ್ಣ ಹೋಗದಂತೆ ತಡೆಯೋಣ? ಕೃಷ್ಣ ಮುಂದಕ್ಕೆ ಹೋಗಲು ಆಗದಂತೆ ರಥಕ್ಕೆ ಅಡ್ಡ ಮಲಗಿ ಬಿಡೋಣ? ಅವನ ಮುದ್ದು ಮುಖ, ಲಲ್ಲೆ ಮಾತು, ಕಡೆಗಣ್ಣಿನ ಕುಡಿನೋಟ, ಅವನ ಬೆಚ್ಚಗಿನ ಅಪ್ಪುಗೆ, ಅವನ ಶೃಂಗಾರ ಭಾವ, ಅವನ ರಾಸ ಕ್ರೀಡೆಯ ಸ್ಮರಣೀಯ ರಾತ್ರಿಗಳು, ಇವೆಲ್ಲ ಸರ್ವ ಸುಖ ನೀಡಿದ ಅವನು ಹೋದರೆ ನಮ್ಮ ಗತಿ ಏನು? ಹೀಗೆ ಗೋಕುಲದ ಗೋಪಿಯರು ಕೃಷ್ಣನನ್ನೇ ಸ್ಮರಿಸ್ತಾ ಸುಸ್ವರವಾಗಿ ಅಳ್ತಾ ಇದ್ದಾರೆ. ಗೋವಿಂದ, ದಾಮೋದರ, ಮಾಧವ ಅಂತ ಮೊರೆಯನ್ನ ಇಡ್ತಾ ಇದ್ದಾರೆ. ಮರುದಿನ ಸೂರ್ಯೋದಯವಾಯಿತು. ಅಕ್ರೂರ ತನ್ನ ಅನುಷ್ಠಾನವನ್ನ ಮುಗಿಸಿ ರಥವನ್ನ ಏರ್ತಾನೆ. ಗೋಪಾಲಕರು ಅನೇಕ ಗಾಡಿಗಳಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪದ ಗಡಿಗೆಗಳನ್ನ ಇಡ್ಕೊಂಡಿದ್ದಾರೆ. ಅಕ್ರೂರನ ರಥದ ಹಿಂದೆ ಎಲ್ಲರೂ ಬರ್ತಾ ಇದ್ದಾರೆ. ಮಾನನಿಧಿ ಶ್ರೀಕೃಷ್ಣ ಮಥುರೆಗೆ ಹೋಗುವನಂತೆ, ಏನು ಗತಿಯಮ್ಮ ಇನ್ನು ನಮಗೆ ಎಂದು ಎಲ್ಲ ಗೋಪಿಯರು ವಿರಹ ತಾಪದಲ್ಲಿ ವಿಲಾಪಿಸ್ತಾ ಇದ್ದಾರೆ. ಅವರು ಅವರ ರಥ ಬಂದ ದಾರಿಯಲ್ಲಿ ಬಂದು ನಿಂತು ತಾವು ಅವನೊಡನೆ ಬಂದು ಬಿಡ್ತೇವೆ ಅಂತ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಕೃಷ್ಣ ಅವರ ಕಡೆ ತಿರುಗಿ ನೋಡಿ, ನೀವು ಮನೆಗಳಿಗೆ ಹಿಂತಿರುಗಿ, ನಾನು ಆದಷ್ಟು ಬೇಗ ಬಂದು ಬಿಡುತ್ತೇನೆ. ಕೈ ಸನ್ನೆ ಮಾಡಿ ತನ್ನ ದೂತರೊಡನೆ ಬೇಗ ಮತ್ತೆ ಬರುವೆ ಅಂತ ಹೇಳಿ ಕಳಿಸ್ತ. ಗೋಪಿಯರು ಆ ರಥವನ್ನೇ ನೋಡ್ತಾ ಚಿತ್ರ ಪ್ರತಿಮೆಗಳಂತೆ ನಿಂತು ಬಿಟ್ರು. ಅವನ ರಥದ ಮೇಲಿನ ಧ್ವಜ, ರಥದ ಕುದುರೆಗಳಿಂದ ಎದ್ದ ಧೂಳು ಕಾಣುವ ತನಕ ಹಾಗೇ ನಿಂತ್ರು.
ದೇಹ ಅಲ್ಲಿ ನಿಂತಿದ್ರೂ ಕೂಡ ಅವರ ಮನಸ್ಸು, ಬುದ್ಧಿ, ಚಿತ್ತ, ಅಂತಃಕರಣ ಕೃಷ್ಣನ ಹಿಂದೆ ಹೋಗ್ತಾ ಇತ್ತು. ರಥಪೂರ್ತಿ ಸರಿದು ಹೋದ ಮೇಲೆ ನಿರಾಶರಾಗಿ, ಹತಾಶರಾಗಿ, ಕಣ್ಣೀರ್ ಹಿಡ್ತಾ ನಗರದ ಕಡೆಗೆ ಹೆಜ್ಜೆ ಹಾಕಿದ್ರು. ಕೃಷ್ಣನ ಸ್ಮರಿಸಿ ಮೈಮರೆತರು. ಅಕ್ರೂರನ ರಥ ವೇಗವಾಗಿ ಮಥುರಾ ನಗರದತ್ತ ಓಡ್ತಾ ಇದೆ. ಹಾಗೆ ಬರುವಾಗ ದಾರಿಯಲ್ಲೇ ನಿರ್ಮಲ ಶುಭ್ರವಾದ, ಪಾಪನಾಶಿನಿಯಾದ, ಪರಮ ಪವಿತ್ರೆಯಾದ ಯಮುನಾ ನದಿ ಕಾಣಿಸ್ತು. ಎಲ್ಲರೂ ರಥವನ್ನ ನಿಲ್ಲಿಸಿದ್ರು. ಕೃಷ್ಣ ಬಲರಾಮರು ತಳತಳನೆ ಶೋಭಿಸುತ್ತಿರುವ ಯಮುನೆಗೆ ಬಂದರು. ಆಚಮನವನ್ನ ಮಾಡಿದ್ರು. ಯಥೇಚ್ಛ ನೀರನ್ನ ಕುಡಿತಾರೆ. ಅಕ್ರೂರ ಅವರಿಬ್ಬರನ್ನ ರಥದವರೆಗೆ ಕರೆತಂದು ರಥದಲ್ಲಿ ಕೂಡಿಸಿ, ನಾನು ಯಮುನಾ ನದಿಗೆ ಸ್ನಾನ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಅಪ್ಪಣೆಯನ್ನ ಪಡಿತಾನೆ. ಈಗ ಯಥಾ ವಿಧಿಯಂತೆ ವೇದ ಮಂತ್ರಗಳನ್ನು ಜಪಿಸ್ತಾ ಸ್ನಾನಕ್ಕಾಗಿ ಯಮುನೆಯ ನೀರಿಗಿಳಿದ. ತಂಪಾದ ಯಮುನಾ ಜಲತರಂಗಗಳಲ್ಲಿ ಅಕ್ರೂರ ಸ್ನಾನ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಏನೋ ವಿಶೇಷವಾದ ಗೋಚಾರ ಆಗ್ತಾ ಇದೆ. ಕಣ್ಣು ಮುಚ್ಚಿಕೊಂಡು ಸರಿಯಾಗಿ ನೋಡಿದ್ರೆ ನೀರಿನಲ್ಲಿ ಸ್ಪಷ್ಟವಾಗಿ ಕೃಷ್ಣ ಬಲರಾಮರು ಕಾಣಿಸ್ತಾ ಇದ್ದಾರೆ. ಅರೇ, ನನಗೇನಾದರೂ ಭ್ರಾಂತಿಯೋ? ಈಗ ತಾನೇ ರಥದ ಬಳಿ ಕೃಷ್ಣ ಬಲರಾಮರು ಇದ್ದರೂ ಮಾತನಾಡಿಸಿಕೊಂಡು ಬಂದಿದ್ದೇನಲ್ಲ, ಈಗೇನು ಮತ್ತೆ ನದಿ ನೀರಿಗಿಳಿದರೋ ಅಂತ ನೋಡುವಷ್ಟರಲ್ಲೇ ಆದಿಶೇಷ ಕಂಡು ಬಂದ. ನಿರ್ಮಲ ಭಾಷಾ ಪರಿಣಿತನು, 1000 ಹೆಡೆಗಳ ಸರದಾರನು, ಕನ್ನಗಾಧಿಪತಿಯು, ವಿಷ್ಣು ಸ್ಪರ್ಶ ಸಂಭ್ರಮದಲ್ಲಿರುವವನು ಆದ ಆದಿಶೇಷನ ಸುತ್ತಲೂ ಶಿರಮಣಿಯ ಕೈ ಮುಗಿದು ಭಕ್ತಿಯಲ್ಲಿ ನಿಂತಿರ್ತಾರೆ ಸಿದ್ಧರು, ನಾಗಪತಿಗಳು. ಅಂತಹ ಆದಿಶೇಷನ ಮೇಲೆ ಮಂಡಿಸಿರುವ ಪೀತಾಂಬರಧಾರಿಯಾದ ಶ್ರೀಕೃಷ್ಣ ಕಾಣಿಸ್ತಾನೆ. ನಿಡಿದಾದ ನೀಳ ಬಾಹುಗಳು, ಕಮಲ ನಯನ, ಪ್ರಶಾಂತ ಪ್ರಸನ್ನ ಅನುಗ್ರಹ ನೀಡುವ ಮಂದಸ್ಮಿತವಾದ ಅವನ ಸುಂದರವಾದ ಮುಖದಲ್ಲಿ ಹುಬ್ಬು, ಮೂಗು, ಚೆಂದುಟಿಗಳು, ತುಂಬುಗಲ್ಲ, ರಕ್ತಮಯ ಪ್ರಕಾಶದ ಕಾಂತಿ ಬೀರ್ತಾ ಇರ್ತಕ್ಕಂಥ ಉಗುರುಗಳು, ಕಂಗೊಳಿಸ್ತಾ ಇರ್ತಕ್ಕಂಥ ಪಾದ ಪದ್ಮಗಳು, ಸೊಂಟದಲ್ಲಿ ಒಡ್ಯಾಣ, ಭುಜದಿಂದ ಕೆಳಕ್ಕೆ ಸರಿದಿರುವ ಯಜ್ಞೋಪವೀತ, ಕೊರಳಲ್ಲಿ ಸುಂದರವಾದ ಹಾರ, ಕೈಯಲ್ಲಿ ಶೋಭಿಸ್ತಿರ್ತಕ್ಕಂಥ ಶಂಖ, ಚಕ್ರ, ಗದಾಪದ್ಮ, ಎದೆಯಲ್ಲಿ ಶ್ರೀವತ್ಸ, ಕಂಠದಲ್ಲಿ ಕೌಸ್ತುಭ, ವನಮಾಲಿಗೆಯನ್ನ ಧರಿಸಿದ್ದಾನೆ. ಪರಮಾತ್ಮ ವೈಭವದಿಂದ ರಾರಾಜಿಸ್ತಾ ಇದ್ದಾನೆ. ಆ ಕೃಷ್ಣನ ಸುತ್ತಲೂ ನಂದ ಸುನಂದರು, ಸನಕ ಸನಂದರು, ಬ್ರಹ್ಮರುದ್ರಾದಿಗಳು, ಸಪ್ತರ್ಷಿಗಳು, ಪ್ರಹ್ಲಾದ ನಾರದರಂತಹ ಭಕ್ತಿ ಭಾಗವೋತ್ತಮರು, ಶ್ರೀ ಪುಷ್ಟಿ ಗಿಹ್ ಕಿಂತಿ ಕೀರ್ತಿ ತುಷ್ಟಿ ಭೂ ಊರ್ಜೆ ಅಜ ವಿದ್ಯಾ ದುರ್ಗಾ ಶಕ್ತಿ ಮಾಯಾ ಅಂತಕ್ಕಂಥ ರಮಾ ರೂಪಿಗಳು ಸೇವೆ ಸ್ವೀಕರಿಸ್ತಾ ಇದ್ದಾರೆ. ಪರಮ ಮಂಗಳ ಮೂರ್ತಿ ಶ್ರೀಹರಿಯನ್ನ ಅಕ್ರೂರ ಆ ನೀರಿನಲ್ಲಿ ಕಂಡು ಪುಳಕ ರೋಮಾಂಚನದಿಂದ ಗದ್ಗದಿತನಾದ. ಭಕ್ತಿ ಸಂಭ್ರಮಗಳಿಂದ ಕಂಪಿಸುವ ತುಟಿಗಳಿಂದ ಜಪಿಸ್ತಾ ಭಾವೋದ್ವೇಗನಾಗಿ ಕೈ ಜೋಡಿಸಿ ತಲೆಬಾಗಿಸಿ ಸ್ತುತಿಸ್ತಾನೆ. ಮಹಾಲಕ್ಷ್ಮಿಯ ಅಂತರಂಗವನ್ನ ಸೂರೆಗೊಂಡಿರುವ ಮಂಗಳ ವಿಗ್ರಹನೇ, ಜಗತ್ತಿನ ಸೃಷ್ಟಿಗೆ ಕಾರಣವಾದ ಪಂಚಭೂತಗಳಿಗೂ ಕಾರಣನಾದಂತವನೇ, ಜಲಪ್ರಳಯವಾದಾಗ ಎಲ್ಲವೂ ಆ ಜಲರಾಶಿಯಲ್ಲಿ ಲೀನವಾದಾಗ ನಾರಾಯಣ ಎಂಬ ಹೆಸರಿನಿಂದ ಅಲ್ಲಿದ್ದು ಅದರಲ್ಲಿ ತೇಲಾಡಿ ಬಂದವನು ನೀನು. ಬ್ರಹ್ಮದೇವ ನಿನ್ನ ನಾಭಿ ಕಮಲದಿಂದ ಮೂಡಿ ಬಂದ. ಯೋಗಿಗಳು ಎಲ್ಲ ಕರ್ಮಗಳಿಗೂ ನೀನೇ ಪ್ರೇರಕ, ಕಾರಕ, ತಾರಕ. ಎಲ್ಲ ಮಾತುಗಳು ನಿನ್ನ ಮಂತ್ರಗಳು, ಮಾಡುವ ಕೆಲಸವೆಲ್ಲ ನಿನ್ನ ಮಹಾಪೂಜೆ. ಜ್ಞಾನಾನಂದ ಸ್ವರೂಪನಾದ ನಿನ್ನನ್ನು ಉಪಾಸ್ತವರೆಲ್ಲರಿಗೂ ನೀನವರಿಗೆ ಬ್ರಹ್ಮ ಮೋಕ್ಷ ಜ್ಞಾನವನ್ನ ಕೊಡ್ತ್ಯ. ಪರ್ವತ ಬೆಟ್ಟಗಳಲ್ಲಿ ಹುಟ್ಟಿ ಅರಿವ ಮಳೆಯಿಂದ ಹೊರಡುವ ಎಲ್ಲ ನದಿಗಳಿಗೂ ಕಡೆಗೆ ಸಮುದ್ರವನ್ನ ದಾರಿ ತೋರಿಸ್ತ್ಯ. ಹಾಗೆ ಜೀವನದಲ್ಲಿ ಏನೇ ಮಾಡಿದ್ರು ಕಡೆಗೆ ಮೋಕ್ಷ ಅಂತಕ್ಕಂಥ ದಾರಿ ತೋರಿಸೋ ಸರ್ವಸ್ವಾಮಿ, ಸರ್ವಸಾಕ್ಷಿ ನಿನಗೆ ನಮಸ್ಕಾರ. ನಿನ್ನ ಮುಖದಿಂದ ಅಗ್ನಿ, ಪಾದದಿಂದ ಭೂಮಿ, ಕಣ್ಣಿನಿಂದ ಸೂರ್ಯ, ನಾಭಿಯಿಂದ ಅಂತರಿಕ್ಷ, ಕಿವಿಯಿಂದ ದಿಕ್ಕುಗಳು, ತಲೆಯಿಂದ ದ್ಯೂಲೋಕ, ತೋಳಿನಿಂದ ಹಲವಾರು ದೇವತೆಗಳು, ಉದರದಿಂದ ಸಮುದ್ರ, ಪ್ರಾಣದಿಂದ ವಾಯು ಮೂಡಿ ಬಂದಿವೆ. ನಿನ್ನ ಕೂದಲಿನಿಂದ ವೃಕ್ಷ ವನಸ್ಪತಿ ಔಷಧಿಗಳು, ನಿನ್ನ ಕೇಶರಾಶಿಯಿಂದ ಮೋಡಗಳು, ನಿನ್ನ ಅಸ್ಥಿ ಉಗುರುಗಳಿಂದ ಪರ್ವತಗಳು, ನಿನ್ನ ಕಣ್ಣಿನ ರೆಪ್ಪೆ ನಿಮೇಷ ಉನ್ಮೇಷಗಳಿಂದ ಹಗಲು ರಾತ್ರಿ ಸೃಷ್ಟಿಗೊಂಡಿದ್ದು. ಎಲ್ಲ ಲೋಕಗಳು, ಲೋಕಪಾಲಕರು, ಲೋಕದ ನಾನಾ ಜೀವಿಗಳನ್ನ ನಿನ್ನಿಂದಲೇ ಸೃಷ್ಟಿಸಿದ್ದೀಯ ತಂದೆ. ಹಾಗಾಗಿ ಎಲ್ಲರೂ ನಿನ್ನನ್ನೇ ಆಶ್ರಯ ಪಡೆದಿದ್ದಾರೆ.
ನಿನ್ನ ಯಶಸ್ಸನ್ನ ಕೀರ್ತಿಸ್ತಾರೆ. ಸತ್ಯವ್ರತ ರಾಜನಿಗಾಗಿ ಮತ್ಸ್ಯನಾಗಿ ಬಂದು ಪ್ರಳಯ ಜಲದಲ್ಲಿ ವಿಹಾರವನ್ನ ಮಾಡಿ ಮಧುಕೈಟಭರನ್ನ ಯಮಪುರಿಗಟ್ಟಿದ ಹಯಗ್ರೀವ ನೀನು. 1,00,000 ಯೋಜನ ವಿಸ್ತೀರ್ಣದ ಬೆನ್ನ ಮೇಲೆ ಮಂದಾರ ಪರ್ವತವನ್ನ ಹೊತ್ತು ಆಧಾರವಾಗಿ ಕೂರ್ಮ ರೂಪಿಯಾಗಿ ನೀನು ಬಂದೆ. ಭೂದೇವಿಯ ಉದ್ಧಾರಕ್ಕಾಗಿ ವರಾಹನಾಗಿ ಬಂದೆ. ಭಕ್ತ ಜನರ ಮಾತನ್ನ ಸತ್ಯ ಮಾಡುವ ಸಜ್ಜನರ ಭಯ ನಿವಾರಿಸ್ತಕ್ಕಂಥವನು. ಹಾಗಾಗಿ ನಾರಸಿಂಹನಾಗಿ ಕಂಬದಿಂದ ಒಲಿದು ಬಂದೆ. ಬಲಿಯ ದಾನವ ಪಡೆದು ಅವನನ್ನ ಉದ್ಧರಿಸಿದ ವಾಮನನಾಗಿ ಬಂದೆ. ದುಷ್ಟ ಕ್ಷತ್ರಿಯರನ್ನ ನಿನ್ನ ಗಂಡು ಗೊಡಲಿನಿಂದ ತರಿದು ಹಾಕಿ ಅವರ ದರ್ಪವನ್ನ ಮುರಿದು ಭಾರ್ಗವ ಪರಶುರಾಮನಾಗಿ ಬಂದೆ. ರಾವಣನೆಂಬ ರಾಕ್ಷಸನ ಅಟ್ಟವಾಸವನ್ನ ಮುರಿದು ರಾಮರಾಜ್ಯ ಸ್ಥಾಪಿಸಿದ ರಾಮಚಂದ್ರನಾಗಿ ಬಂದೆ. ಎಲ್ಲರೊಳಗಿದ್ದು ಪ್ರಾಣವಾಗಿ ತ್ರಾಣವಾಗಿರುವ ವಸುದೇವನ ಮಗನಾಗಿ ವಾಸುದೇವನಾಗಿ ಈಗ ಬಂದಿದ್ದೀಯ. ಬಲರಾಮನ ಒಳಗೆ ಸಂಕರ್ಷಣ ಶಕ್ತಿಯಾಗಿದ್ದೀಯ. ಪ್ರದ್ಯುಮ್ನ ಅನಿರುದ್ಧ ಶಕ್ತಿಯಾಗಿ ಬಂದಿದ್ದೀಯ. ದೈತ್ಯ ದಾನವರ ಮೋಹಿಸುವ ಶುದ್ಧ ಬುದ್ಧನಾಗ್ತೀಯ. ಮ್ಲೇಚ್ಛ ಕ್ಷತ್ರಿಯರ ಕಲಿದುಷ್ಟರ ನಿವಾರಿಸುವ ಕಲ್ಕಿಯಾಗ್ತೀಯ ನೀನು. ನಿನಗೆ ಶತಕೋಟಿ ನಮನ ಮಾಡ್ತೀನಿ ಪ್ರಭುವೇ, ನಿನಗೇ ನನ್ನ ನಮನ. ಸ್ವಾಮಿ, ಎಲ್ಲ ಜೀವರು ನಾನು ನನ್ನದು ಎಂಬ ಅಭಿಮಾನದ ಸೆಳೆತಕ್ಕೆ ಸಿಕ್ಕಿ ಸಾಂಸಾರಿಕ ಹೊಡೆತಗಳಲ್ಲಿ ಸಿಕ್ಕಿ ಹಾಕಿದ್ದಾರೆ. ನನ್ನ ಹಣೆಯ ಬರಹವೂ ಅದೇ ಆಗಿದೆ. ನಾನು ದೇಹ, ಮನೆ, ಮಡದಿ, ಮಕ್ಕಳು, ಬಂಧು ಬಾಂಧವರು, ಸಂಪತ್ತು ಇದೇ ಸುಖ ಸಾಧನವೆಂದು ಭ್ರಮಿಸಿ ಅಂಡಲಿಯುತ್ತಿದ್ದೆ. ಅನಿತ್ಯವನ್ನೇ ಸತ್ಯವೆಂದುಕೊಂಡು ಜಡವನ್ನೇ ಸರ್ವಸ್ವವೆಂದುಕೊಂಡು ಮೋಹ ಬುದ್ಧಿಗೆ ಒಳಗಾಗಿದ್ದೆ. ಯಾವುದು ವಿಷವೋ ಅದನ್ನೇ ಅಮೃತ ಅಂತ ಸವಿತಾ ಇದ್ದೆ. ದುಃಖ ಸಾಧನಗಳೇ ಸುಖದ ಸುಪ್ಪತ್ತಿಗೆಗಳೆಂದು ಭ್ರಮಿತನಾಗಿದ್ದೆ. ಹಾಗಾಗಿ ನಿನ್ನನ್ನ ಸ್ಮರಿಸಲು ತಿಳಿಯಲು ಆಗಲೇ ಇಲ್ವಲ್ಲ ಸ್ವಾಮಿ. ಹಸಿರು ಪಾಚಿಯಿಂದ ಮುಚ್ಚಿ ಹೋಗುವ ಸರೋವರವನ್ನೇ ಹಸಿರು ಹಾಸೆಂದು ಭಾವಿಸಿ ಜಾರುವ ಮೂರ್ಖನಂತೆ ಬಿಸಿಲ್ ಗುದುರೆಯನ್ನು ನೀರೆಂದು ಭ್ರಮಿಸಿ ವೇಗವಾಗಿ ಅದರ ಹಿಂದೆ ಹೋಗುವಂತೆ ನಿನ್ನನ್ನ ಬಿಟ್ಟು ಉಳಿದೆಲ್ಲ ಹೊರಹಾಂಶ, ಆಕರ್ಷಣೆ, ಆಡಂಬರಗಳಿಗೆ ಮನಸ್ಸನ್ನ ಕೊಟ್ಟು ಅದೇ ಬದುಕು ಅಂತ ಬದುಕ್ತಾ ಇದ್ದೀನಲ್ಲ. ಮನಸ್ಸು, ಬುದ್ಧಿ, ಇಂದ್ರಿಯ ವಿಚಲಿತವಾಗಿ ಎಲ್ಲೆಲ್ಲೋ ಓಡಾಡ್ತಾ ಇದೆಯಲ್ವಾ. ಹೀಗೆ ಸಂಪೂರ್ಣ ಬಹಿರಾಡಂಬರದ ವಿಷಯ ವಾಸನೆ ಲೋಲುಪತೆಯಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ನನಗೆ ನಿನ್ನ ಪಾದದ ದರ್ಶನ ಇವತ್ತು ಸಿಕ್ತಲ್ಲ ಸ್ವಾಮಿ. ಅದರಲ್ಲಿ ಶರಣು ಹೊಂದುತ್ತಾ ಇದ್ದೀನಿ. ಅಂದ್ರೆ ನನ್ನ ಮೇಲೆ ನಿನಗೆ ವಿಶೇಷವಾದ ಅನುಗ್ರಹ ಇಲ್ಲ ಅಂದಿದ್ರೆ ಇದು ಸಾಧ್ಯವಾಗ್ತಾ ಇತ್ತ? ನನ್ನನ್ನ ಸಂಸಾರ ಬಂಧನಗಳಿಂದ ಬಿಡುಗಡೆಗೊಳಿಸ್ಬೇಕು ಅಂತ ನಿನ್ನ ಇಚ್ಛೆಗೆ ಬಂದಿದ್ದೀನಿ ಸ್ವಾಮಿ. ಇದಕ್ಕಿಂತಲೂ ನಿದರ್ಶನ ಬೇಕ ನನಗೆ. ಜ್ಞಾನ, ವಿಜ್ಞಾನ, ಸುಜ್ಞಾನ, ಪ್ರಜ್ಞಾನ, ಸಮಸ್ತ ಜ್ಞಾನಾನಂದ ಸ್ವರೂಪನು, ಬ್ರಹ್ಮರುದ್ರಾದಿ ಸಮಸ್ತ ದೇವತಾ ಗಣಗಳಿಗಿಂತಲೂ ಅತ್ಯುತ್ತಮನು, ಅನಂತ ಶಕ್ತನು, ಅಪ್ರತಿಮ ದೊರೆಯೂ ಆದ ಶ್ರೀಹರಿಯೇ ನಿನಗೆ ನಮಸ್ಕಾರ. ಪ್ರಳಯ ಕಾಲದಲ್ಲಿ ಸರ್ವವನ್ನ ಸೆಳೆದುಕೊಂಡು ಬಿಡುವ ವಾಸುದೇವನೇ ನಿನಗೆ ನಮಸ್ಕಾರ. ಇಂದ್ರಿಯಳಿಗೆ ಒಡೆಯನಾದ ಋಷಿಕೇಶನೇ ನಿನಗೆ ನಮಸ್ಕಾರ. ಕೃಪೆ ಮಾಡು ಮಹಾಪ್ರಭು ಅಂತ ಅಕ್ರೂರ ಸ್ತುತಿಸ್ತಾ ಇದ್ರೆ ಯಮುನೆಯ ನೀರಿನಲ್ಲಿ ಕೃಷ್ಣ ಮತ್ತೊಮ್ಮೆ ತನ್ನ ದಿವ್ಯ ರೂಪವನ್ನ ತೋರಿ ಮರೆಯಾದ. ಆಶ್ಚರ್ಯದಿಂದ ಎಚ್ಚರಗೊಂಡ ಅಕ್ರೂರ ನಿಧಾನವಾಗಿ ಯಮುನೆಯ ನೀರಿನಿಂದ ಮೇಲೆದ್ದು ಹೊರಬಂದ. ಮಧ್ಯಾಹ್ನದ ಅನುಷ್ಠಾನ ಮುಗಿಸಿ ಆಶ್ಚರ್ಯ ಸಂಭ್ರಮದಿಂದ ರಥಾರೋಹಣವನ್ನ ಮಾಡ್ತಾನೆ. ಅವನ ಮುಖವನ್ನ ನೋಡಿದ ಕೃಷ್ಣ, ಅಕ್ರೂರ, ಏನಿದು? ಏನೋ ಮಹದಾಶ್ಚರ್ಯವನ್ನ ಕಂಡಂತೆ ತೋರ್ತಾ ಇದ್ದೀಯಲ್ಲ. ಆಕಾಶ, ನದಿ, ಭೂಮಿಯಲ್ಲಿ ಏನಾದರೂ ಅದ್ಭುತವಾದ ವಿಚಿತ್ರ ಕಂಡೆಯಾ ಅಂತ ಕೃಷ್ಣ ನಗುತ್ತಾ ಕೇಳದ್ನಂತೆ. ಅಕ್ರೂರ ಸಂಭ್ರಮಿಸ್ತಾ ನೋಡದ್ನಂತೆ. ಸ್ವಾಮಿ, ಭೂಮಿಯಲ್ಲಿ, ಆಕಾಶದಲ್ಲಿ, ನೀರಿನಲ್ಲಿ ಏನೇನು ಅದ್ಭುತ ವಿಸ್ಮಯಗಳಿವೆಯೋ ಅವೆಲ್ಲ ಸರ್ವಾಂತರ್ಯಾಮಿಯಾದ ನಿನ್ನಲ್ಲೇ ಇದೆ. ಅಂತಹ ನಿನ್ನನ್ನೇ ಕಂಡ ಮೇಲೆ ಇನ್ನು ಬೇರೆ ಅಚ್ಚರಿ ಕಾಣ್ಲಿಕ್ಕೆ ಏನಪ್ಪ ಉಳಿದಿದೆ? ಈಗ ರಥ ಮಥುರೆಯತ್ತ ನಾಗಾಲೋಟದಿಂದ ದೌಡಾಯಿಸ್ತಾ ಇದೆ. ಸಂಧ್ಯಾ ಕಾಲದ ವೇಳೆಗೆ ಮಥುರೆ ತಲುಪುವಂತೆ ಪ್ರಯಾಣ ಸಾಗಿ ಬಂತು. ಇವರಿಗಿಂತ ಮೊದಲೇ ಬಂದಿದ್ದ ನಂದ ಗೋಪಾದಿಗಳು ಮಥುರೆಯ ಹೊರವಲಯದಲ್ಲಿದ್ದ ತೋಟದಲ್ಲಿ ಕೃಷ್ಣ ಬಲರಾಮರ ನಿರೀಕ್ಷೆಗಾಗಿ ಕಾಯ್ತಾ ಇದ್ದಾರೆ. ರಥ ಬಂತು. ಕೃಷ್ಣ ಅಕ್ರೂರನನ್ನ
ನೀನು ರಥದಲ್ಲಿ ನಿನ್ನ ಮನೆಗೆ ಹೋಗು, ನಾವು ಈ ಬಿಡಾರದಲ್ಲಿ ವಿಶ್ರಾಂತಿ ಮಾಡಿ ಸಂಜೆಯ ವೇಳೆಗೆ ಪುರಪ್ರವೇಶವನ್ನ ಮಾಡ್ತೇವೆ ಅಂತ ಹೇಳ್ದ. ಆಗ ಅಕ್ರೂರ ಹೇಳ್ತಾ ಇದ್ದಾನೆ, ಕೃಷ್ಣ, ನೀನು ನನ್ನ ಮನೆಗೆ ಬಂದು ನಿನ್ನ ಪಾದ ಧೂಳಿಯಿಂದ ನನ್ನ ಮನೆಯನ್ನ ಪವಿತ್ರ ಮಾಡ್ಬೇಕು ಸ್ವಾಮಿ. ಲಕ್ಷ್ಮೀ ರಮಣನೆ, ನಿನ್ನ ಪಾದ ಕಮಲದ ಧೂಳಿನ ಒಂದೇ ಒಂದು ಕಣದ ಸ್ಪರ್ಶದಿಂದ ನನ್ನ ಮನೆ ಪಾವನವಾಗುತ್ತಪ್ಪ. ನಾನು ನಿನ್ನ ಬಂಟ, ನಿನ್ನವನು, ದಯಮಾಡಿ ಒಂದು ಅವಕಾಶವನ್ನ ಮಾಡಿಕೊಡು ಸ್ವಾಮಿ. ಕೃಷ್ಣ ಅವನ ಕೈ ಹಿಡಿದು ನಸುನಕ್ಕು ಹೇಳ್ತಾನೆ, ಅಕ್ರೂರ, ನಾನು ಬಂದ ಕಾರ್ಯ ಯಶಸ್ವಿಯಾಗಿ ಪೂರೈಸಿದ ಮೇಲೆ ಖಂಡಿತ ಬರ್ತೇನೆ, ಹೋಗಿ ಬಾ ಅಂತ ಅಕ್ರೂರನನ್ನು ಕಳಿಸ್ತಾನೆ. ಅಕ್ರೂರನು ಒಡನೆಯೇ ಕಂಸನ ಅರಮನೆಗೆ ಬಂದು ಕೃಷ್ಣ ಬಲರಾಮರ ಆಗಮನದ ವಾರ್ತೆಯನ್ನು ತಿಳಿಸಿ ತನ್ನ ಮನೆಗೆ ಹೊರಟು ಹೋಗ್ತಾನೆ. ಮುಂದೆ ಕೃಷ್ಣ ಬಲರಾಮರ ಪುರ ಪ್ರವೇಶ, ಅಲ್ಲಿ ಯಾವ ರೀತಿ ಯಾವ ಯಾವ ಘಟನೆಗಳು ಸಂಭವಿಸುತ್ತೆ, ಕೃಷ್ಣ ಬಲರಾಮರ ಆ ಸಾಮರ್ಥ್ಯಕ್ಕೆ ಕಂಸನ ಅಂತ್ಯ ಏನಾಗುತ್ತೆ ಅಂತಕ್ಕಂಥದ್ನ ನಾವು ನಾಳೆಯ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಕೃಷ್ಣ ಭಾಗವತದಲ್ಲಿ ಭಾಗವತೋತ್ತಮರು ಅವನನ್ನ ಎತ್ತಿ ಆಡಿಸ್ತಾರೆ ಎಳೆಯ ಕಂದನಂತೆ, ಅವನಿಗೆ ಹಾಲುಣಿಸಿ ಪೋಷಿಸ್ತಾರೆ, ಅವನನ್ನ ದೊಡ್ಡವನನ್ನಾಗಿ ಮಾಡಿ ಅವನ ಸಾಧನೆಯ ಹೂರಣವನ್ನ ಬಿಚ್ಚಿಡ್ತಾರೆ ಭಾಗವತೋತ್ತಮರು. ತಾಯಿ ತನ್ನ ಮಗುವನ್ನ ಹೊಗಳುತ್ತಾಳಂತೆ, ಆದ್ರೆ ಭಾಗವತೋತ್ತಮರು ಹೊಗಳೋದ್ರ ಜೊತೆಗೆ ಆ ಪರಮಾತ್ಮನನ್ನೇ ಧರೆಗಿಳಿಸ್ತಾರಂತೆ. ಅದಕ್ಕೆ ಭಾಗವತೋತ್ತಮರನ್ನ, ಭಾಗದಲ್ಲೇ ಉತ್ತಮರಾಗಿರುವವರನ್ನ ನಾವು ಭಾಗವತೋತ್ತಮರು ಅಂತ ಕರಿತೀವಿ. ಅವರಿಂದ ಸಾಧ್ಯವಾಗದೇ ಇರೋದು ಯಾವುದೂ ಇಲ್ಲ. ಯಾವಾಗ್ಲೂ ಒಂದು ಮಾತನ್ನ ಹೇಳ್ಬೇಕಾದ್ರೆ ಹೇಳ್ತೀವಿ, ದಾಸರು ಹೀಗೆ ಹೇಳಿದ್ದಾರೆ, ದಾಸರು ಒಂದ್ ಮಾತು ಹೇಳಿದ್ದಾರೆ ಅಂತ. ದಾಸರು ಎಷ್ಟು ಶ್ರೇಷ್ಠರೋ ಭಾಗವತೋತ್ತಮರು ಅದಕ್ಕಿಂತಲೂ ಶ್ರೇಷ್ಠ. ನಮ್ಮಂತ ಸಾಮಾನ್ಯ ಮನುಷ್ಯರಿಗೆ ಭಗವಂತನನ್ನ ಉಪೇಕ್ಷಿಸಕ್ಕೆ ಸಾಧ್ಯನಾ? ಭಗವಂತನ ನಾಮಗಳನ್ನ ಹೇಳಿಕ್ಕೆ, ಅವನನ್ನ ವರ್ಣಿಸ್ಲಿಕ್ಕೆ ಸಾಧ್ಯನಾ? ಅವನ ಗುಣಗಾನಗಳನ್ನ ಮಾಡ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ನಾವು ಭಾಗವತೋತ್ತಮರನ್ನ ಆಚಾರ್ಯರು, ಗುರುಗಳು, ದೈವಸ್ಥಾನದಲ್ಲಿ ಇಟ್ಟು ನಾವು ನೋಡ್ತೇವೆ. ಪರಮಾತ್ಮನ ಹತ್ರ ನಾವೇನಾದ್ರೂ ಕೇಳ್ಕೋಬೇಕಾದ್ರೆ ಸರಿಯಾಗಿ ಕೇಳ್ಕೋಬೇಕು. ತಪಸ್ಸು ಕೂತು ಪರಮಾತ್ಮ ಮುಂದೆ ಬಂದಾಗ ಏನೇನೋ ಕೇಳೋದಲ್ಲ. ಯಾರೋ ಒಬ್ರು ಪರಮಾತ್ಮನ ಹತ್ರ ಪೂಜೆ ಮಾಡ್ತಾ ಇದ್ರು, ದಿನ ಸಮುದ್ರಕ್ಕೆ ಹೋಗಿ ಅರ್ಘ್ಯ ಆಚಮನಗಳನ್ನ ಕೊಡ್ತಾ ಇದ್ರು. ಪರಮಾತ್ಮ ನೀನೇ ಗತಿ ಕಾಪಾಡು, ನನ್ಗೆ ಬಡ್ತಾನೆ ಇದೆ, ನನ್ಗೆ ಏನಾದ್ರೂ ದೊಡ್ಡದ್ ಕೊಡ್ತೀಯಾ? ದೊಡ್ಡದು ಅಂದ್ರೆ ಏನ್ ಬೇಕು? ದೊಡ್ಡದು ಅಂದ್ರೆ ಒಂದು ದೊಡ್ಡ ಮುತ್ತು ಬೇಕು ನನಗೆ. ಆಯ್ತು, ಪರಮಾತ್ಮ ತದಾಸ್ತು ಅಂತ ಸಮುದ್ರದ ನೀರಿನಲ್ಲಿ ತೇಲಿ ದೊಡ್ಡ ಮುತ್ತನ್ನ ಕೊಟ್ಬಿಟ್ಟ. ಅದನ್ನ ನೋಡಿ ಸಂಭ್ರಮ, ಸಂತೋಷ, ಸಡಗರ. ಆಹಾ, ಪರಮಾತ್ಮ ನಾನು ಕೇಳಿದ್ನ ದಯಪಾಲಿಸ್ಬಿಟ್ನಲ್ಲ, ಪರಮಾತ್ಮನ ಲೀಲಾ ಮಾತ್ರ ಎಷ್ಟು ಸತ್ಯವಲ್ವಾ ಅಂತ ಅನ್ಕೊಂಡ. ಆದ್ರೆ ಅದನ್ನ ತಂದು ಹೆಂಡತಿಯ ಕೈಗೆ ಕೊಟ್ರೆ ಹೆಂಡತಿ ನೋಡ್ತಾ ಇದ್ದಾಳೆ, ಕುಂಬಳಕಾಯಿ ಗಾತ್ರದ ಮುತ್ತನ್ನ ನನ್ ಗಂಡ ತಂದಿದ್ದಾನೆ, ಏನನ್ ಮಾಡ್ಲಿ? ಇದನ್ನ ಕಿವಿಗೆ ಓಲೆ ಮಾಡ್ಕೊಂಡ್ರೆ ಕಿವಿನೇ ಹರಿದೋಗುತ್ತೇನೋ, ಕುತ್ತಿಗೆಗೆ ಸರ ಮಾಡಿಸ್ಕೊಂಡ್ರೆ ನಾನೇ ಬಿದ್ದೋಗ್ತೀನೇನೋ, ಇದನ್ನ 2 ಭಾಗ ಮಾಡಿದ್ರೆ ಉಪಯೋಗಕ್ಕೆ ಬರಲ್ಲ, ಇದನ್ ತಲೆ ಮೇಲೆ ಇಟ್ಕೊಂಡ್ರೆ ಓ ಅದು ಆಗಲ್ಲ, ಮುತ್ತನ್ ತಲೆ ಮೇಲೆ ಇಟ್ಕೊಂಡಿದ್ದಾಳೆ ಅಂತಾರೆ. ಅಂದ್ರೆ ಇದು ಯಾವ ಉಪಯೋಗಕ್ಕೂ ಬರಲ್ಲ, ಇದು ವ್ಯರ್ಥ. ಮುತ್ತು ಮುತ್ತಿನ ಅಳತೆಯಲ್ಲಿದ್ದರೆ ಅದು ಮುತ್ತಾಗುತ್ತೆ ಹೊರತು ಮುತ್ತಿನ ಅಳತೆಯನ್ನ ಮೀರಿದ್ರೆ ಅದು ವ್ಯರ್ಥವಾಗುತ್ತೆ. ಹಾಗೆ ನಾವು ಕೂಡ ಮನುಷ್ಯರು ಏನ್ ತಿಂತೀವಿ, ಏನ್ ಕುಡಿತೀವಿ, ಏನ್ ಬದುಕ್ತಾ ಇದ್ದೀವಿ, ಏನ್ ಕೆಲಸ ಮಾಡ್ತಾ ಇದ್ದೀವಿ ಅಳತೆಯಾಗಿರ್ಬೇಕು. ಹೆಚ್ಚಾಗ್ಬಿಟ್ರೆ ಹೊರೆ ಆಗ್ಬಿಡುತ್ತೆ. ಹೊರೆ ಮಾಡ್ಕೊಳ್ಳೋ ಬದಲು ತ್ವರೆಯಾಗಿ ಅದನ್ನ ಮಿತವಾಗಿ ಇಟ್ಕೊಂಡು ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಪರಮಾತ್ಮನ ಪುಣ್ಯ ಕೀರ್ತನೆಗಳನ್ನ ಕೇಳ್ತಾ ಇದ್ರೆ ಬದುಕು ಸಾರ್ಥಕವಾಗತ್ತೆ. ಹಾಗಾಗಿ ಪರಮಾತ್ಮನಿಗೆ ನಾವೇನಂತ ಹೇಳೋದು? ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಭಾಗವತಕ್ಕೆ ಸರ್ವಂ ಶ್ರೀ ಭಾಗವತ ಬಾಲಾರ್ಪಣಮಸ್ತು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸೋಣ. ಧನ್ಯವಾದ. ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗ್ಲಿ. ಭಕ್ತ ಮಹಾಕೋಟಿ ಜನಗಳಿಗೆ ಭಾಗವತ ಶ್ರವಣ ಮಾಡಿದಂತವ್ರಿಗೆ ಶುಭವಾಗ್ಲಿ.